प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागंसस्तनूभिः व्यशेम देवहितैर्यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ॐ शान्ति शान्ति शान्तिः ॐ नमो ब्रह्मणे नमो अस्त्वज्ञये नमः पृथिव्यै नमः ओषधीभ्यः नमो वाचे नमो वाचस्पतये नमो विष्णवे बृहते करोमि ॐ शान्ति शान्ति शान्तिः ॐ तच्छयोरावृणीमहे गातुर्यज्ञाय गातुर्यज्ञपतये दैवे स्वस्तिरस्तु नः स्वस्तिर्मानुषेभ्यः ऊर्ध्वं जिगातु शं नो अस्तु द्विपदे शं चतुष्पदे शान्ति शान्तिः ॐ यश्छन्दसां वृषभो विश्वरूपः छन्दोभ्योऽमृता सम्बभूव समेन्द्रो मेधया शृणोतु अमृतस्य देवधारणो भूयासं शरीरं मे विचर्षणं जिह्वा मे मधुमत्तमा कर्णाभ्यां भूरिविश्रुवं ब्रह्मण कोशोऽसि मेधया पिहितः कृतं मे गोपाय ॐ शान्ति शान्ति शान्तिः ॐ मधुवातारुतायते मधुक्षरन्ति सिन्धवः माध्वेन सन्तोषदेः मधुनक्तमुतोषसि मधुमत्पार्थिवं रजः मधुद्योरस्तु नः पिता मधुमान्नो वनस्पति मधुमागम् अस्तु सूर्यः माध्वीर्गावो भवन्तु नः ॐ शान्ति शान्ति शान्तिः ॐ पूर्णमदः पूर्णमिदं पूर्णात्
निर्विकल्पं हृदयकमलमध्ये राजितं निर्विकल्पं सदसदखिलभेदातीतमेकस्वरूपम् सदसदखिलभेदातीतमेकस्वरूपम् प्रकृतिविकृतिशून्यं नित्यमानन्दमूर्तिं प्रकृतिविकृतिशून्यं नित्यमानन्दमूर्तिं विमलपरमहंसम् विमलपरमहंसम् रामकृष्णं भजामः रामकृष्णं भजामः निरुपममतिसूक्ष्मं निष्प्रपञ्चं निरीहं निरुपममतिसूक्ष्मं निष्प्रपञ्चं निरीहं गगनसदृशमीशं सर्वभूतादिवासम् गगनसदृशमीशं सर्वभूतादिवासम् त्रिगुणरहितस्वच्छे ब्रह्मरूपं वरेण्यं त्रिगुणरहितस्वच्छे ब्रह्मरूपं वरेण्यं विमलपरमहंसम् विमलपरमहंसम् रामकृष्णं भजामः रामकृष्णं भजामः वितरितुमवतीर्णं ज्ञानभक्ति प्रशान्ति वितरितुमवतीर्णं ज्ञानभक्ति प्रशान्ति प्रणयदलितचित्तं जीवदुःखासहिष्णुम् प्रणयदलितचित्तं जीवदुःखासहिष्णुम् धृतसहज समाधिं चिन्मयं कोमलाङ्गं धृतसहज समाधिं चिन्मयं कोमलाङ्गं विमलपरमहंसम् विमलपरमहंसम्
ಸಂಗವಾಗಲಿ ಪುರಂದರ ವಿಠಲನೆ ಇಷ್ಟ ದಯ ಮಾಡು ಹೋಯಿತು 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 ಹೊತ್ತು ಬರಿದೆ ಹೋಯಿತು ಹೋಯಿತು ಹೊತ್ತು ಬರಿದೆ ಹೋಯಿತು 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 ಬರಿದೆ ಹೋಯಿತು ಹೋಯಿತು ಹೊತ್ತು ಬರಿದೆ ಹೋಯಿತು ಹೋಯಿತು ನರ ಜನ್ಮ ನಾನಿದ್ದೇನೋ ರಂಗ ನರ ಜನ್ಮ ಸ್ಥಿರವೆಂದು ನಾನಿದ್ದೇನೋ ರಂಗ ಹೋಯಿತು 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 ಹೊತ್ತು ಬರಿದೆ ಹೋಯಿತು ಹೋಯಿತು ಹೊತ್ತು ಬರಿದೆ ಹೋಯಿತು ಹೋಯಿತು ಆಸೆಯೆಂಬುದು ಎನ್ನ ಕ್ಲೇಶಪಡಿಸು ಆಸೆಯೆಂಬುದು ಎನ್ನ ಕ್ಲೇಶಪಡಿಸು ಗಾಸಿಯಾದೆನೋ ಹರೇ ನಾರಾಯಣ ವಾಸುದೇವನೇ ನಿನ್ನ ಧ್ಯಾನವ ಮಾಡದೆ ವಾಸುದೇವನೇ ನಿನ್ನ ಧ್ಯಾನವ ಮಾಡದೆ ನಾಶವಾಯಿತು
ಸೇವೆಯ ಮಾಡಿ ಪರರನ್ನೇ ಕೊಂಡಾಡಿ ಪರರ ಸೇವೆಯ ಮಾಡಿ ಪರರನ್ನೇ ಕೊಂಡಾಡಿ ಮರಳುತನದಲ್ಲಿ ಮತಿಹೀನನಾದೆ ನೆರೆ ನಂಬಿದೆನು ನಿನ್ನ ಕರುಣದಿಂದಲೇ ಎನ್ನ ನೆರೆ ನಂಬಿದೆನು ನಿನ್ನ ಕರುಣದಿಂದಲೇ ಎನ್ನ ಮರೆಯದೆ ಸಲಹೆಯ ಪುರಂದರ ವಿಠಲ ಹೋಯಿತು 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 ಹೊತ್ತು ಬರಿದೆ ಹೋಯಿತು 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 ಹೊತ್ತು ಬರಿದೆ ಹೋಯಿತು ಹೋಯಿತು ನರ ಜನ್ಮ ಸ್ಥಿರವೆಂದು ನಾನಿದ್ದೇನು ರಂಗ ನರ ಜನ್ಮ ಸ್ಥಿರವೆಂದು ನಾನಿದ್ದೇನು ರಂಗ ಹೋಯಿತು 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 ಹೊತ್ತು ಬರಿದೆ ಹೋಯಿತು ಹೋಯಿತು ಹೊತ್ತು ಹೋಯಿತು ಹೋಯಿತು ಹೊತ್ತು ಬರಿದೆ ಹೋಯಿತು ಹೋಯಿತು ಹೊತ್ತು ಬರಿದೆ ಬರಿದೆ ಹೋಯಿತು ಹೋಯಿತು ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ವಾರಣ ಭಯವ ನಿವಾರಣ ಮಾಡಿದ ವಾರಣ ಭಯವ ನಿವಾರಣ
ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ
ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ಪರಮಾತ್ಮನ ಲೀಲೆಯ ಕಥೆಯ ಪ್ರಸಂಗಗಳು ಅಮೃತ ಸ್ವರೂಪವೇ ಆಗಿವೆ. ಅಮೃತ ಸ್ವರೂಪವೇ ಆಗಿದೆ. ವಿರಹದಿಂದ ಪರಿತಪಿಸುತ್ತಿರುವವರಿಗೆ ಅವು ಜೀವನ ಸರ್ವಸ್ವವೇ ಆಗಿವೆ. ದೊಡ್ಡ ದೊಡ್ಡ ಜ್ಞಾನಿಗಳು, ಮಹಾಭಕ್ತ ಕವಿಗಳು, ಬುದ್ಧಿಜೀವಿಗಳು, ಭಕ್ತರು ನಿನ್ನ ಚರಿತಾಮೃತವನ್ನು ಹಾಡಿ ಹೊಗಳಿದ್ದಾರೆ. ಭಗವಂತನ ವಿಚಾರವನ್ನು ಎಲ್ಲರೂ ಹಾಡಿ ಹೊಗಳಿದ್ದಾರೆ. ಕಳೆದ ಬಾರಿಯ ತರಗತಿಯಿಂದ ಪ್ರಾರ್ಥನೆ ಅಂದ್ರೇನು, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರುತ್ತಾ, ಪ್ರಾರ್ಥನೆಯ ನಿಜವಾದ ಅರ್ಥ ಏನು, ಪ್ರಾರ್ಥನೆಯಿಂದ ಫಲವೇನು, ಹೌ ಟು ಪ್ರೇ, ಸರಿಯಾದ ಭಾಷೆ, ಈ ಒಂದು ಅಂಶವನ್ನು ತೆಗೆದುಕೊಂಡು ಕಳೆದ ಬಾರಿ ಅದರ ಒಂದು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ನಾವು ಪ್ರಾರ್ಥಿಸ್ತೀವಿ, ಭಜಿಸ್ತೀವಿ, ಪ್ರೇಯರ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಆಸ್ಕಿಂಗ್ ಅಂತ ಹೇಳ್ಬೋದು, ಡಿಸೈರ್ ಅಂತ ಹೇಳ್ಬೋದು, ಪ್ರೇಯಿಂಗ್ ಅಂತ ಹೇಳ್ಬೋದು, ಸೀಕಿಂಗ್ ಅಂತ ಹೇಳ್ಬೋದು, ಬೇಕಾದಷ್ಟು ಪದಗಳಿದೆ. ಪ್ರಾರ್ಥನೆ ಸರಿಯಾದ ಸಂಸ್ಕೃತದ ಪದ. ಎಷ್ಟು ಜನಕ್ಕೆ ಈ ಪ್ರಾರ್ಥನೆಯ ಅರ್ಥ ಗೊತ್ತು? ಶ್ರೀರಾಮಕೃಷ್ಣ ಪರಮಹಂಸರು ಬಹಳ ಸ್ಪಷ್ಟವಾಗಿ ಪ್ರಾರ್ಥನೆಯ ಬಗ್ಗೆ ತಿಳಿಸ್ಕೊಡ್ತಾರೆ. ಒಂದು ಕಡೆ ಅದನ್ನೆಲ್ಲ ಓದಿದಾಗ ನಾನು ಧೈರ್ಯವಾಗಿ ಹೇಳಬಲ್ಲೆ, ನಮಗೆ ಯಾರಿಗೂ ಪ್ರಾರ್ಥನೆ ಮಾಡೋಕ್ಕೆ ಬರೋದಿಲ್ಲ. ಏನು ಸ್ವಾಮೀಜಿ ಹೀಗೆ ಅಂದ್ಬಿಟ್ರಿ, ಮೂಲಭೂತಕ್ಕೆ ನೀವು ಆಘಾತ ಕೊಟ್ಬಿಟ್ರಿ. ಎಷ್ಟೊಂದು ಪ್ರಾರ್ಥನೆ ಮಾಡ್ತೀವಿ ನಾವು. ಮಾಡ್ತೀವಿ ನಾವು, ಯಾರು ಮಾಡಲಿಲ್ಲ. ಈಗಂತೂ ಪ್ರೋಗ್ರಾಮ್ಗಳು ಬಂದುಬಿಟ್ಟಿದೆ. ಕೂತ್ಕೊಂಡ ಆನ್ ಮಾಡ್ದ, ಇವತ್ತು ಲಲಿತಾ ಸಹಸ್ರನಾಮ, ನಾಳೆ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಹೋಗ್ತಾ ಲಕ್ಷ್ಮೀ ಸಹಸ್ರನಾಮ ಹೋಗ್ತಾ ಇರುತ್ತೆ. ಮೆಕ್ಯಾನಿಕಲ್ಲಾಗಿ ಯಂತ್ರಗಳಂತೆ ನಾವು ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದೀವಿ. ಪ್ರಾರ್ಥನೆ ಅನ್ನೋದು ಎಷ್ಟು ಪವಿತ್ರವಾದದ್ದು. ನಾನು ಹಿಂದೆ ಸುಮಾರು 30 ವರ್ಷದ ಹಿಂದೆ ಒಂದು ಉಪನ್ಯಾಸ ಮಾಡಿದ್ದೆ. ಸ್ವಾಮಿ ಪುರುಷೋತ್ತಮಾಂಜಿ ಜೊತೆ ಕೂತು ನುಡಿದ್ರು, ಸ್ವಾಮಿ ಚಿದಾನಂದಜಿಯವ್ರ ಜೊತೆಲಿ ಕೂತಿದ್ರು. ಅದೊಂದು ಸತ್ಸಂಗ. ಆಗ ರಾಮಕೃಷ್ಣಾಶ್ರಮಕ್ಕೆ ಅಥವಾ ದೇವಸ್ಥಾನಗಳಿಗೆ ಜನ ಬರೋರು, ಆಶ್ರಮಗಳಿಗೆ ಜನ ಬರೋರು, ದೇವಸ್ಥಾನಗಳಿಗೆ ಜನ ಬರೋರು. ಈಗ ತೂಕಡಿಸ್ತಿರೋನ್ಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಮಾತಿತ್ರ ಕೋವಿಡ್ 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 ಅಂತ. ಅದಕ್ಕೆ ಕನ್ನಡದಲ್ಲಿ ಅದಕ್ಕೂ ಒಂದು ಗಾದೆ ಹೇಳ್ತಾರೆ, ಕಳ್ಳಂಗೊಂದು ನವ ಅಂತ. ಅದು ನನಗೆ ಗೊತ್ತಿಲ್ಲ, ಅದಲ್ಲಿ ಗೊತ್ತಿಲ್ಲ. ಬೇರೆ ಯಾವುದಕ್ಕೂ ಇದು ಅಪ್ಲೈ ಆಗೋಲ್ಲ. ಇದು ಯಾವುದು ಬೇರೆ ಯಾವುದಕ್ಕೂ ಅಪ್ಲೈ ಆಗೋಲ್ಲ. ದೇವಸ್ಥಾನಗಳಿಗೆ, ಮಠಗಳಿಗೆ, ಸತ್ಸಂಗಗಳಿಗೆ, ಪೂಜಾ ವಿಧಿಗಳಿಗೆ ಕೋವಿಡ್ ಪ್ರಾಬ್ಲಮ್ ಇದೆ ಅಂತ. ಅಯ್ಯೋ ಎಟ್ಲ ಪೋಯದೆ, ಅಯ್ಯೋ ಹತ್ತು ಜರುಬು. ಬಟ್ ಅವರೇ ಕ್ಯಾರೆಟು, ಬ್ರಿಂಜಾಲು, ತರಕಾರಿ ತೊಗೊಳಕ್ಕೆ ಸಂತೆಯಲ್ಲಿ ಇರ್ತಾರೆ. ಅಲ್ರಿ ನೆನ್ನೆ ನೀವು ಹೇಳಿದ್ರೆ ಆಶ್ರಮಕ್ಕೆ ಬರೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ, ಕೋವಿಡ್ ಅದೆಲ್ಲ ಕಷ್ಟ. ಇಲ್ಲಿ ಪರವಾಗಿಲ್ಲ. ಹಂಗಾಗ್ಬಿಟ್ಟಿದೆ. ಆದರೆ ಧೈರ್ಯವಾಗಿ ನಾನು ಹೇಳ್ತಿದ್ದೀನಿ, ಕೇಳಿ, ದಯಮಾಡಿ ಕೇಳಿ. ನಾವು ಹಿಂದೂಗಳಾಗಿ, ಹಿಂದೂ ಧರ್ಮವನ್ನು ಪರಿಪಾಲಿಸುವಂಥವರಾಗಿ ದಿನೇ 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 ದೇವಸ್ಥಾನಗಳಿಗೆ, ಮಠಮಾನ್ಯಗಳಿಗೆ, ಆಶ್ರಮಾದಿಗಳಿಗೆ, ಸತ್ಸಂಗಾದಿಗಳಿಗೆ ಎಲ್ಲ ಕಡೆ ಜನ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ನೀವು ಅನ್ಕೋಬೋದು ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಲ್ಲ ಸ್ವಾಮೀಜಿ, ತೀರ್ಥಕ್ಷೇತ್ರಕ್ಕೆ ಹೋಗೋದು ಭಗವಂತನನ್ನು ಕಂಡು ದರ್ಶನ ಮಾಡಿಕೊಂಡು ಬಂದು ಇಲ್ಲಿ ನಮ್ಮ ಮನೆಯಲ್ಲಿ ಇರುವಂಥ ದೇವ ಮಂದಿರದಲ್ಲಿ ಅವನ ಪ್ರಾರ್ಥನೆ ಅವನಿಗೆ
ಜಪಾಧ್ಯಾನ ಮಾಡ್ತಾ ಅವನ ಒಂದು ಏನಂತ ಹೇಳ್ತೀರಾ ಕೃಪೆಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಪಡೆಯುವಂತಹ ಒಂದು ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಕೋತಾ ಇಲ್ಲ. ಇವತ್ತು ನಾನು ನಮ್ಮ ಹಿಂದೂ ಧರ್ಮದ ಅಥವಾ ಹಿಂದೂ ಧರ್ಮದ ವಿಚಾರದ ಬಹಳ ಅತ್ಯಮೂಲ್ಯವಾದ ಒಂದು ವಿಚಾರ ಅಂದರೆ ಪ್ರಾರ್ಥನೆ, ಪ್ರೇಯರ್. ಯಾರಾದರೂ ಇಡೀ ವಿಶ್ವದಲ್ಲಿ ಬೇರೆಯವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಂದರೆ ಹಿಂದೂ ಧರ್ಮವೇ. ಸನ್ಮಂಗಲಾನಿ ಭವಂತು, ಸರ್ವಸ್ತರತು ದುರ್ಗಾಣಿ, ಸರ್ವೋ ಭದ್ರಾಣಿ ಪಶ್ಯತು, ಸರ್ವಸತ್ ಬುದ್ಧಿಮಾಪ್ನೋತು, ಸರ್ವತ್ರ ನಂದತು. ಈ ಥರದ್ದು ಬೇಕಾದಷ್ಟು ಮಂತ್ರಗಳಿದೆ ಹಿಂದೂ ಧರ್ಮದಲ್ಲಿ ಮಾತ್ರ. ನಾವು ಇಂಡಿವಿಜುವಲ್ ಆಗಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಲ್ಲೂ ನಮ್ಗೆ ಗೊತ್ತಿಲ್ಲ ನಮ್ಗೆ ಹೇಗೆ ಪ್ರಾರ್ಥನೆ ಮಾಡ್ಕೋಬೇಕು ಅಂತ. ಶ್ರೀರಾಮಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾರೆ. ಒಬ್ಬ ಶಿಷ್ಯ ಕೇಳ್ತಾನೆ, ಅದೇನು ಸ್ವಾಮಿ, ಅದೇನು ಪ್ರಾರ್ಥನೆ ಅಂದರೆ ಹೇಗೆ, ಏನದು ಪ್ರಾರ್ಥನೆ ಅಂದರೆ, ಹೇಗೆ ಪ್ರಾರ್ಥಿಸ್ಕೋಬೋದು ದೇವರಿಗೆ ಅಂತ. ಶ್ರೀರಾಮಕೃಷ್ಣ, ದೇವ್ರಿಗೆ ಗೊತ್ತಿಲ್ವ ನಮಗೇನು ಕೊಡಬೇಕು ಅಂತ. ಶ್ರೀರಾಮಕೃಷ್ಣ ವಾದ ಅದು. ಒಬ್ಬ ತಂದೆ, ಮನೆ ತುಂಬ ಮಕ್ಕಳಿದ್ದಾರೆ, ಎಲ್ಲ ಹಿರಿಯರಿದ್ದಾರೆ, ಅವನಿಗೆ ಗೊತ್ತಿಲ್ವಾ ಎಲ್ಲರನ್ನ ಹೇಗೆ ನೋಡ್ಕೋಬೇಕು ಅಂತ. ಅವ್ನಿಗೆ ಹೇಳ್ತಾರಾ? ಅವನಿಗೇನು ಹೇಳ್ತಾರೆ? ಇಟ್ ಈಸ್ ಹಿಸ್ ಡ್ಯೂಟಿ ಟು ಟೇಕ್ ಕೇರ್ ಆಫ್. ಭಗವಂತನ ಒಂದು ಕರ್ತವ್ಯ ನಮ್ಮೆಲ್ಲರನ್ನು ಕಾಪಾಡೋದು, ನಮ್ಮೆಲ್ಲರನ್ನ ರಕ್ಷಿಸೋದು ಅವನ ಕರ್ತವ್ಯ. ನಾವು ಅವನ ಹತ್ರ ನಿಂತ್ಕೊಂಡ್ಬಿಟ್ಟು ನನಗೆ ಇದು ಕೊಡು, ಅದು ಕೊಡು, ಇದು ಕೊಡು. ನೋಡಿ, ಯಾವ ಪ್ರಾರ್ಥನೆಯಲ್ಲಿ ನೋಡಿ ಇದೇ ಥರ ಪ್ರಾರ್ಥನೆಗಳು ಬರ್ತಾ ಇರುತ್ತೆ. ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಪ್ರಾರ್ಥನೆಯ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸ್ತಾರೆ. ಪ್ರಾರ್ಥನೆ ಅಂದರೆ ಆಸ್ಕಿಂಗ್, ವಾಂಟಿಂಗ್, ಬೆಗ್ಗಿಂಗ್, ಡಿಸೈರಿಂಗ್, ವಿಶಿಂಗ್, ಇಂಪ್ಲೋರಿಂಗ್, ಸಾಲಿಸಿಟಿಂಗ್, ರಿಕ್ವೆಸ್ಟಿಂಗ್ ಆ್ಯಂಡ್ ಸೋ ಆನ್ ಹೋಗ್ತಾ ಇರುತ್ತೆ. ನೋಡಿ, ಯಾರಿಗಾದ್ರೂ ದೇವಸ್ಥಾನಕ್ಕೆ ಹೋಗಿ ನೋಡಿ ಪ್ರಾರ್ಥನೆ ಮಾಡ್ಕೊಳ್ಳೋದು ನೋಡಿ, ಒಳ್ಳೇದು, ನಂಗೆ ಒಳ್ಳೇದು ಮಾಡಬೇಕು, ನಂಗೆ ಒಳ್ಳೇದು ಮಾಡಬೇಕು, ನನಗೆ 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 ಮಾಡ್ಕೊಳ್ಳೋದು ತಪ್ಪಂತ ಹೇಳ್ತಿಲ್ಲ ನಾನು. ಆದರೆ he will not hear your this prayer that you must know. ಶ್ರೀರಾಮಕೃಷ್ಣ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ದಿಸ್ ಈ ಥರದ ಪ್ರೇಯರ್ ಹೇಗೆ ಅವ್ರ ಭಾಷೆಯಲ್ಲಿ ಈ ಥರದ ಪ್ರೇಯರ್ಗೆ ಹೇಳ್ತಾರೆ, ಇಟ್ ಈಸ್ ಆರ್ಟಿಫಿಷಿಯಲ್ ಪ್ರೇಯರ್ ಅಂತಾರೆ ಶ್ರೀರಾಮಕೃಷ್ಣ. ಇಟ್ ಈಸ್ ನಾಟ್ ಫೋಕಸ್ಡ್ ಅಪಾನ್ ಗಾಡ್ ಅಂತ ಹೇಳ್ತಾರೆ. ಇಟ್ ಈಸ್ ಎನ್ ಆರ್ಟಿಫಿಷಿಯಲ್ ಪ್ರೇಯರ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಎಷ್ಟೋ ಸರಿ ಹೇಳ್ತೇನೆ, ಅವರು ಪೂಜಾರಿ ಹೇಳ್ತಾರೆ, ನಮ್ಮ ಬಗ್ಗೆ ಅವರೇ ಪ್ರಾರ್ಥನೆ ಮಾಡೋದು, ನೀವು ಸುಮ್ಮನೆ ಮಮ ಅಂತ ಹೇಳಿಬಿಡಿ, ಉಳಿದವ್ರು ಹೇಳ್ಕೊಂಡು ಹೋಗ್ತಾರೆ. ಪ್ರಾರ್ಥನೆ ಅದಲ್ಲ. ಎ ರಿಯಲ್ ಪ್ರೇಯರ್ ಈಸ್ ನಾಟ್ ಎಲೋಕ್ವೆಂಟ್, ನಾರ್ ಇಟ್ ಈಸ್ ಎ ಮಿಯರ್ ಮಟರಿಂಗ್ ಆಫ್ ಸಮ್ ವರ್ಡ್ಸ್. ಇಟ್ ಒರಿಜಿನೇಟ್ಸ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ with deep feeling. Genuine prayer is sincere, simple, direct and frank. ಅಲ್ಲಿ ಕುಹಕತೆನೇ ಇಲ್ಲ ಸರಿಯಾದ ಕನ್ನಡದ ಭಾಷೆಯಲ್ಲಿ. ಸಿನ್ಸಿಯರ್, ಫ್ರ್ಯಾಂಕ್. ತ್ರಾಹಿಮಾಂ ಕೃಪೆಯ ಅದು ಹೇಳ್ತೀವಿ ನಾವು. ಆದರೆ ಅವಳು ಗೊತ್ತಿಲ್ವ ಜಗನ್ಮಾತೆಗೆ ನಿಮ್ಮನ್ನು ನೋಡ್ಕೋಬೇಕು ಅಂತ? ನೀವು ಹೇಳ್ಕೊಡ್ಬೇಕಾ? ತಾಯಿಗೆ ಗೊತ್ತಿಲ್ಲ ಮಗು ನೋಡ್ಕೋಬೇಕು ಅಂತ? ಮಗು ಕರೆದ್ರೆ ಅವ್ರ ತಾಯಿ ಹೆಸರು ದೊಡ್ಡ ಹೆಸರು, ಮೀನಾಕ್ಷಮ್ಮ ಅಂತೇನೋ ದೊಡ್ಡ ಹೆಸರು ಇರುತ್ತೆ ಅನ್ಕೊಳ್ಳಿ. ಆ ಪಾಪ ಪುಟ್ಟ ಮಗು ಇನ್ಶಿಲೆಲ್ಲ ಸೇರಿಸ್ಕೊಂಡು MS ಮೀನಾಕ್ಷಮ್ಮ ನನಗೆ ಹಾಲು ಕೊಡಮ್ಮ ಅನ್ನಂತ ಅನ್ನುತ್ತದಷ್ಟೇ. ಅಬ್ಬಬ್ಬ ಅಂದರೆ ಇನ್ನೂ ಸಣ್ಣ ಮಗುಗೆ ಅನ್ನತ್ತೆ. ಆ ತಾಯಿ ಎಲ್ಲಿದೆಯೋ ಕಿವಿ, ಎಲ್ಲಿದೆಯೋ ಆ ಮನಸ್ಸು ಅನ್ನತ್ತದು. 15 ಒಂದು 2-3 ದಿವಸದ ಮಗುಗೂ ತಾಯಿ ನೋಡಿ ಹೆಂಗೆ ನೋಡ್ಕೋತಾಳೆ. ಅದು ನೀವು ಒಳ್ಳೆ ಕರಿತಾ ಇದೆಯಾ ಅನ್ನತ್ತದು. ಅಮ್ಮ ಅಂತಲೂ ಅನ್ನಲ್ಲ. ಈ ಪ್ರಾಪಂಚಿಕದ ತಾಯಿಯ ಹೃದಯವೇ ಅಷ್ಟು ಅದ್ಭುತವಾಗಿದ್ದಾಗ ಜಗಜ್ಜನನಿಯ ಜಗನ್ಮಾತೆ ಹೃದಯ ಇನ್ನೆಷ್ಟಿರಬೇಡ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ, ದಯಾರೂಪೇಣ, ಶಕ್ತಿರೂಪೇಣ, ನಿದ್ರಾರೂಪೇಣ, ಛಾಯಾರೂಪೇಣ ನಮಸ್ತಸ್ಸೇ 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 ನಮೋ ನಮಃ ಅಂತ ಹೇಳ್ತೀವಿ.
ಎಷ್ಟು ಅರ್ಥ ಇದೆ ನೋಡಿ ಇಲ್ಲಿ. ಇಟ್ ಮ್ಯಾನಿಫೆಸ್ಟ್ಸ್ ವಿತ್ ಪ್ಯಾಷನ್ ಟು ದ ಬಾಡಿ, ಸೆನ್ಸಸ್, ಪ್ರಾಣ ಆ್ಯಂಡ್ ಮೈಂಡ್. ಪ್ರೇಯರ್ ಇಸ್ ದ ವಿಂಗ್ ವೇರ್ ವಿತ್ ದ ಸೋಲ್ ಫ್ಲೈಸ್ ಟು ಹೆವೆನ್ ಆ್ಯಂಡ್ ಮೆಡಿಟೇಷನ್ ಅಂತ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇಲ್ಲಿ ಮುಂದೆ ಬರ್ತದೆ, ಭಾಳ ಚೆನ್ನಾಗಿದೆ. ಶ್ರೀರಾಮಕೃಷ್ಣ ಹೇಳ್ತಾರೆ 3 ಥರ ಪ್ರಾರ್ಥನೆ ಇದೆ ಅಂತ ಹೇಳ್ತಾರೆ. ಅದನ್ನು ನಿಮ್ಗೆ ಹೇಳ್ತೀನಿ. ಈಗ ನಾನು ಪ್ರಾರ್ಥನೆ ಬಗ್ಗೆ ನಿಮ್ಗೆ ಹೇಳ್ತಾ ಏನು ಸ್ವಾಮಿ ಗೊತ್ತಿದೆ ನಮಗೆ ಪ್ರಾರ್ಥನೆ ಮಾಡೋದೇನು ಹೇಳ್ಕೊಂಡಲ್ವಾ ಗೋವಿಂದ ಗೋವಿಂದ అక్కడించి వచ్చిన్నాను ವ್ಯಾಪಾರము బాగా ಆಮೇಲೆ ಮನೆ ಕಟ್ತಾ ಇದ್ದೀನಿ, ಅದು 2nd ಫ್ಲೋರ್ ಆಗಿದೆ. 3rd ಫ್ಲೋರ್ ಆದರೆ ಮತ್ತೆ ಬರ್ತೀನಿ ಸ್ವಾಮಿ, ನಿಂಗೆ ಒಂದು 100 ತೆಂಗಿನಕಾಯಿ ಹೊಡ್ತೀನಿ, ಆಮೇಲೆ ಈ ಉತ್ಸವ ಮಾಡ್ತೀನಿ. ನೋಡಿ, ಯಾರಾದರೂ ನಿಜವಾದ ಪ್ರಾರ್ಥನೆ ಮಾಡೋರು, ಸ್ವಾಮಿ ಏನು ಬೇಕಾದ್ರೆ ಮಾಡ್ಕೊ, ನಾನು ಬರ್ತಿರ್ತೀನಿ, ಹೆಂಗಾರು ಮಾಡು, ಹಾಲಲ್ಲದ್ದು ನೀರಲ್ಲದ್ದು ನಿನ್ನಿಷ್ಟ, ಅದು ನಾನು ಮಾತ್ರ ಬರೋದು ಬಿಡೋದಿಲ್ಲ ಹೇಳ್ತಾರೆ. ಅದ್ಯಾವ ದೇವಸ್ಥಾನ ರೀ, ಎಷ್ಟು ಸರಿ ಹೋದ್ರು ಏನಾಗಲಿಲ್ಲ, ಏನಾಗೋದಿಲ್ಲ. ಅದು ಕೇಳಿಸ್ಕೊಂಡಿದ್ದೀನಿ ನಾನು. ಸುಮ್ಮನೆ ಅವರೇನೋ ಹೇಳ್ತಾರೆ, ನೀವು ಕೇಳ್ಕೊಂಬರ್ತೀರ ಅಷ್ಟೇ, ಏನಾಗಲ್ಲ, ಎಲ್ಲೂ ಏನೂ ಆಗಲ್ಲ. ಆಗೋದಿಲ್ಲ ಇಲ್ಲಿ ಇಲ್ಲೇ ಆಗೋದು. ಇಲ್ಲ ಆಗೋದನ್ನು ನಾವು ದೇವರ ಹತ್ರ ಪ್ರಾರ್ಥಿಸ್ಕೊಳ್ತೀವಿ. ಎಂಥೆಂಥ ಪ್ರಾರ್ಥನೆ ಮಾಡಿದ್ರು, ಒಂದೊಂದು ಪ್ರಾರ್ಥನೆನ ನೀವು ಕೇಳಿದ್ರೆ ಆಶ್ಚರ್ಯವಾಗ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಪರಂಪರೆಯಲ್ಲಿ ಪ್ರಾರ್ಥನೆ, ಕುಂತಿಯ ಪ್ರಾರ್ಥನೆ ಭಾಳ ಫೇಮಸ್. ಅದು ಕುಂತಿಯ ಪ್ರಾರ್ಥನೆ ಫೇಮಸ್ಸು. ಕುಂತಿ ಅವಳ ಜೀವನ ಎಲ್ಲ ಹೇಳೋಕ್ಕೆ ಹೋಗಲ್ಲ, ಕಷ್ಟದಲ್ಲೇ ಅವಳ ಜೀವನ ಬಂದಿತ್ತು. ಕುಂತಿ ಭೋಜ, ಅವನಿಗೆ ಸಾಕು ಮಗಳು ಇವಳು. ಆ ಸಾಕು ಮಗಳ ಮೇಲೆ ಗೊತ್ತಲ್ಲ, ಸಾಕು ಮಗಳು. ಆಮೇಲೆ ಸಡನ್ನಾಗಿ ಮಗು ಹುಟ್ಟಿತು. ಸೊ ಈ ಮಗಳ ಮೇಲೆ ಪ್ರೀತಿ ಕಡಿಮೆ ಆಯಿತು. ಹಾಗೋ ಹೇಗೋ ಆಯಿತು, ಹೇಗೋ ಜೀವನ ನಡೀತು. ಹಾಗೆ ಅವಳು ರಿಲೇಟೆಡ್ ಕೃಷ್ಣಂಗೆ, ಚಿಕ್ಕಮ್ಮ ಅಂತ ಅತ್ತೆ. ಈ ಅತ್ತೆಯ ಪ್ರಾರ್ಥನೆ ಅಷ್ಟು ಅದ್ಭುತವಾಗಿದೆ. ಅವಳಿಗೆಲ್ಲ ಕಷ್ಟಪಟ್ಟಳು, ಅಂಥಂಥ ಮಕ್ಕಳಿದ್ಲು ಅವಳಿಗೆ. ಎಂಥ ಮಕ್ಕಳು, ಸೂರ್ಯನಿಂದ ಪುತ್ರವನ್ನು ಪಡೆದವಂಥವಳು, ಕರ್ಣನಂತಹ ಪುತ್ರನನ್ನು ಪಡೆದಳು. ಆದರೆ ಅವನ ದಕ್ಕಲಿಲ್ಲ ಅವಳಿಗೆ. ಧರ್ಮರಾಯ ಎಂಥವನು, ಅರ್ಜುನ, ಭೀಮ, ನಕುಲ, ಸಹದೇವ ಇಂಥವ್ರು, ಜೊತೆಗೆ ದ್ರೌಪದಿಯಂತಹ ಸೊಸೆ. ಎಂತಹ ಯುದ್ಧಗಳು ನಡೀತು. 5 ರಾಜ್ಯ ಕೊಡು, 5 ಗ್ರಾಮ ಕೊಡು. ಅವನು ಹೇಳ್ದ 5 ಸೂಜಿಯ ಆ ಒಂದು ಮೊನೆಯಲ್ಲಿ ಸಿಕ್ಕುವಂಥ ಭೂಮಿನೂ ನಿಂಗೆ ಸಿಗೋದಿಲ್ಲ, ಬೇಕಾದ್ರೆ ಯುದ್ಧ ತಗೋ ಅಂತ ಹೇಳ್ದ. ಅದೆಲ್ಲ ನೋಡಿದ್ಲು ಕುಂತಿ. ಭಾಗವತದಲ್ಲಿ ಕುಂತಿಯ ಪ್ರಾರ್ಥನೆ ಇದೆಯಲ್ಲ, ಅದು ಭಾಳ ಫೇಮಸ್. ಅದು ನಾವು ಸನ್ಯಾಸಿಗಳಲ್ಲ, ಎಲ್ಲರಿಗೂ ಆ ಪ್ರಾರ್ಥನೆ ಭಾಳ ಫೇಮಸ್. ಅದು ಕೊನೆಗೇನಾಯಿತು, ಧರ್ಮಜ ಚಕ್ರವರ್ತಿ ಆದ, ಹಸ್ತಿನಾಪುರದ ಚಕ್ರವರ್ತಿ ಆದ, ಯಜ್ಞ ಯಾಗಾದಿಗಳನ್ನು ಮಾಡ್ದ. ಎಂಥೆಂಥ ನೋಡಪ್ಪ, 5 ಜನ ಮಕ್ಕಳು ಹೇಗಿದ್ದಾರೆ, ಒಬ್ಬನಿಗಿಂತ ಒಬ್ಬ. ಭೀಮ ಎಕ್ಸ್ಪ್ರೆಸ್ ಮಾಡಬೇಕು ಒಬ್ಬನ್ನ. ಅಂತಹ ಅವಳಿಗೆ ತಾಯಿಯಾದಂತಹ ಕುಂತಿ ಕೊನೆಗೆ ಏನೂ ಬೇಡ ಅಂತ ಕಾಡು ಹೊಟ್ಟೋದ್ಲು. ಯಾರ ಜೊತೆ ಹೋದ್ಲು? ಧೃತರಾಷ್ಟ್ರ ಗಾಂಧಾರ ಜೊತೆ ಹೊಟ್ಟೋದ್ಲು. ಅಲ್ಲೇನಾಯಿತು, ಆ ಕಾಡ್ಗಿಚ್ಚಿನ ಮಧ್ಯೆ ಸಿಕ್ಕಾಕೊಂಡು ಪ್ರಾಣತ್ಯಾಗ ಮಾಡಿದ್ಲು. ಆದರೆ ಅವಳು ಭಾಳ ಚೆನ್ನಾಗಿ ಹೇಳ್ತಾಳೆ, ಭಕ್ತರಿಗೆ, ಅಂದರೆ ಎಲ್ಲ ಭಕ್ತರಿಗೆ ಒಂದು ಸೂಚನೆ ಕೊಡ್ತಾಳೆ. ಹೇಳ್ತಾಳೆ, ವಿಪದ ಸಂತು ನ ಶಶ್ವತ್ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ಸಾತ್ ಅಪುನರ್ಭವ ದರ್ಶನಂ. ಭಾಗವತದ ಶ್ಲೋಕ ಇದು. ಕೃಷ್ಣ ಕೇಳ್ತಾನೆ, ಅತ್ತೆ ಏನು ಬೇಕು ಬೇಕೀಗ ನಿಂಗೆ, ಯಾವ ವರ ಬೇಕು ಕೇಳು ಅಂತ ಹೇಳಿದಾಗ, ಯಾವಾಗ ಕೇಳ್ತಾನೆ ಅವನು ಭಾಳ ಕೃಷ್ಣ ಗೊತ್ತಲ್ಲ ನಿಮಗೆ. ಯಾವಾಗ ಕೇಳ್ತಾನೆ, ಹಸ್ತಿನಾಪುರದಲ್ಲಿ ಅವನು ಧರ್ಮಜ ಚಕ್ರವರ್ತಿಯಾಗಿ ಎಲ್ಲ ಸಂತೋಷದ ಆ ಒಂದು
ತೇಲಾಡ್ತಾ ಲೋಲಾಡ್ತಾ ಮುಳುಗ್ತಾ ಇರುವಂಥ ಸಂದರ್ಭದಲ್ಲಿ ಕೇಳ್ತಾನೆ, ಏನು ಬೇಕು ಕೇಳಮ್ಮ, ನಿನಗೆ ನಾನು ಕರುಣಿಸ್ತೀನಿ ಎಂದಾಗ ಅವಳು ಹೇಳ್ತಾಳೆ, ಹೇ ಜಗದ್ಗುರು, ಎಲ್ಲ ಕಡೆಗಳಿಂದ ವಿಪತ್ತುಗಳೇ ನನಗೆ ಬರಲಿ, ಕಷ್ಟ ಬರಲಿ ನನಗೆ. ಏಕೆಂದರೆ ಇದರಿಂದ ಹುಟ್ಟು ಸಾವುಗಳನ್ನು ನಿವಾರಿಸುವ ನಿನ್ನ ದರ್ಶನ ಸದಾ ಸಾಧ್ಯವಾಗುತ್ತೆ. ಯಾಕ್ರಿ ಆಶ್ರಮಕ್ಕೆ ಬಂದ್ರಿ? ಭಾಳ ದಿವಸ ಆಗೋಯ್ತು. ಏನಪ್ಪ ನಿಮ್ಮನ್ನು ನೋಡು, 4-5 ವರ್ಷ ಆಯ್ತಪ್ಪ, ನೀವು ಬರಲೇ ಇಲ್ಲ. ಈ ಊರಲ್ಲಿರಲ್ಲ, ಇದ್ದೆ ಸ್ವಾಮೀಜಿ. 5 ವರ್ಷದ ಮೇಲೆ ಆಯಿತು ನಿಮ್ಮನ್ನು ನೋಡಿ, ಇದ್ದೆ ಸ್ವಾಮೀಜಿ. ಮತ್ತು ದೇವಸ್ಥಾನಕ್ಕೆ ಹೋಗಿ ಎಲ್ಲೂ ಹೋಗ್ತಿರಲಿಲ್ಲ ಸ್ವಾಮೀಜಿ. ಮತ್ತು ಈಗ ಮತ್ತೆ ಶುರು ಏನು ಮಾಡೋದು ಸ್ವಾಮೀಜಿ? ಯಾಕೆ? ಅಯ್ಯೋ ಭಾಳ ಕಷ್ಟ ಆಗುತ್ತೆ ಸ್ವಾಮೀಜಿ, ಮನೇಲಿ ನೆಮ್ಮದಿ ಇಲ್ಲ, ವ್ಯಾಪಾರ ಸರಿ ಇಲ್ಲ, ಇದು ಹಿಂಗಾಯ್ತು, ಅದು ಹಂಗಾಯ್ತು, ಹಿಂಗಾಯ್ತು. ಈಗ ಅದಕ್ಕೆ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಹೇಳಿದೆ. ನಾಳೆ ಕನ್ನಡೋತ್ಸವ, ಸಂಕಟ ಬಂದಾಗ ವೆಂಕಟರಮಣ ಅಂದ್ರೇನು? ಆ 5 ವರ್ಷ ಜ್ಞಾಪಕನೇ ಇರಲಿಲ್ಲ. ಕನಿಕಾ ಪರಮೇಶ್ವರಿ, ನಗರೇಶ್ವರ, ಶನೇಶ್ವರ, ಸುಬ್ರಹ್ಮಣ್ಯೇಶ್ವರ, ವೆಂಕಟಾಚಲಪತಿ ಯಾರೂ ಜ್ಞಾಪಕ ಇಲ್ಲ. ಕಾರು, ಓಡಾಟ, ಏನು ಟಿ ವಿ ಠಾಕು ಎಲ್ಲ ಹೌದು. ಏನು ಮಾಡೋ ಸ್ವಾಮೀಜಿ? ನೀವೇ ನೋಡಿದ್ದೀರ ಆ ಥರದ್ದೆಲ್ಲ. ಇವಳು ಹೇಳ್ತಾಳೆ, ಕಷ್ಟ ಇದ್ದಾಗ ನಿನ್ನನ್ನು ತುಂಬ ನೆನೆಸ್ತೀನಿ ನಾನು, ನನಗೆ ಸದಾ ಕಷ್ಟ ಕೊಡು ಅಂತ ಕೇಳ್ತಾಳೆ. ಹಾಗನ್ಬಿಟ್ಟು ಅವ್ನು ಕಷ್ಟ ಕೊಡಲ್ಲ, ಅವನು ಜಾಣಾನೆ, ಅವನು ದಯಾಮಯ, ದಯಾಸಾಗರ ಅವನು. ಆದರೆ ಅವಳ ಪ್ರಾರ್ಥನೆ ನೋಡಿ, ಶ್ರೀ ಚೈತನ್ಯ ಮಹಾಪ್ರಭು ಒಂದು ಪ್ರಾರ್ಥನೆ ಮಾಡ್ತಾನೆ, ನಯನಂ ಗಲದಷ್ಟು ಧಾರಯ ವದನಂ ಗಗ್ಗದ ರುದ್ಧಯ ಗಿರ ಪುಲಕೈರ್ಚಿತಂ ವಪುಃ ಕದಾ ತವ ನಾಮಗ್ರಹಣೆ ಭವಿಷ್ಯತಿ. ಗೊತ್ತಾ ನಿಮಗೆ? ಭಾಳ ಸ್ಫುರದ್ರೂಪಿಯಾಗಿದ್ದ ಚೈತನ್ಯ ಮಹಾಪ್ರಭು, ತುಂಬ ಸ್ಫುರದ್ರೂಪಿ. ಅವನೇನಾದರೂ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಜನ ಬಂದು ನೋಡು. ಅವನಿಗೆ ಗೋರ ಅಂತ ಹೆಸರು. ಗೋರ ಅಂದರೆ ಗೋಲ್ಡ್, ಚಿನ್ನ ಅಂತ ಅರ್ಥ. ಅವನ ಮೈ ಬಣ್ಣ ಚಿನ್ನದ ಬಣ್ಣವಾಗಿತ್ತಂತೆ. ಗೋರ ಮಹಾಪ್ರಭು. ಅವನಿಗೆ ಬರೀ ಪ್ರಭುಲ್ಲ, ಮಹಾಪ್ರಭು ಅಂತ ಹೆಸರು ಕೊಟ್ಟಿದ್ರು. ಅವನ ಹೆಂಡತಿ ಬರೀ ಪ್ರಿಯೆ ಅಲ್ಲ, ವಿಷ್ಣು ಪ್ರಿಯೆ. ಆ ಭಗವಂತನನ್ನ ಸಮೀಪಿಸಿಕೊಂಡಿರುವಾಗ ಭಗವಂತನ ಬಿಟ್ಟಾಗಿ ಎಷ್ಟು ವಿರಹ ಬರುತ್ತೆ ಅನ್ನೋ ಒಂದು ಶಾಪದಿಂದ ಅವಳು ಬಂದಿದ್ದು ಭೂಮಿಗೆ. ವಿಷ್ಣು ಪ್ರಿಯೆ, ಅಂತಹ ಸ್ಫುರದ್ರೂಪಿ ಹೆಣ್ಣು ಅವಳು. ಇವನು ಅಷ್ಟು ಸ್ಫುರದ್ರೂಪಿ. ಜೊತೆಗೆ ಬರೀ ಸ್ಫುರದ್ರೂಪಿ ಅಲ್ಲ, ಮಹಾನ್ ಪಂಡಿತ ಅವನು. ಚೈತನ್ಯ ಮಹಾಪ್ರಭು ನೀವು ನೋಡಿ, ಮಹಾನ್ ಪಂಡಿತ ಅವನು. ಶಾಸ್ತ್ರ ನೈಪುಣ್ಯತೆ ಪಡೆದಿದ್ದ, ಅನೇಕ ಪುಸ್ತಕಗಳನ್ನ ಬರೆದಿದ್ದ, ಗ್ರಂಥಗಳನ್ನು ಬರೆದಿದ್ದ. ಎಷ್ಟರ ಮಟ್ಟಿಗೆ ಬರೆದಿದ್ದ ಅಂದರೆ, ಆಗಿನ ಕಾಲದಲ್ಲಿ ಬಂಗಾಳದಲ್ಲಿ ಚೈತನ್ಯ ಮಹಾಪ್ರಭು ಅವನು ಚೈತನ್ಯ ಅವನು ಓಡಾಡ್ತಿದ್ರೆ ಇವರೇ ಈ ಪುಸ್ತಕಗಳೆಲ್ಲ ಬರೆದಿದ್ದು. ಇದೇ ಈ ಗ್ರಂಥ ಇವ್ರದ್ದು. ಒಂದು ಸರಿ ಅವನು ಗಂಗಾ ನದಿ ದಾಟ್ತಿರ್ತಾನೆ, ಆ ಗ್ರಂಥದ ಕಟ್ಟನ್ನು ಇಟ್ಕೊಂಡು ಅವರು ಇವ್ರದ್ದೇ ಬರೆದು, ಇದನ್ನು ಅವರೇ ಬರೆದಿದ್ದು ಅಂತ ಹೇಳ್ತಾರೆ. ಅವನಿಗೇನಾಗುತ್ತೆ ಚೈತನ್ಯಂಗೆ, ಇದೇನಯ್ಯ, ಇದಿದ್ರೆ ತಾನು ನನಗೆ ಅಂತ ತೊಗೊಂಡ್ಬಿಟ್ಟು ಅಷ್ಟು ವರ್ಷ ಕಷ್ಟಪಟ್ಟು ಬರೆದಿರುವಂತಹ ಆ ಗ್ರಂಥಗಳನ್ನು ಗಂಗಾ ನದಿಯ ಮಧ್ಯೆ ಬಂದಾಗ ಬಿಟ್ಟುಬಿಡ್ದ ನೀರಲ್ಲಿ. ಏನು ಮಾಡ್ತಿದ್ಯಾ? ಇದಿದ್ರೆ ತಾನು ನೀವು ನಾನು ಬರೆದಿದ್ದು ಅಂತ ಹೇಳ್ತಾರೆ. ಹೋಗೋದು ಬೇಡ ಅಂದರೆ ಅಷ್ಟು ವೈರಾಗ್ಯದ ಅಂಥ ಒಂದು ಶಕ್ತಿ, ಮನಃಶಕ್ತಿ ಅವನಿಗಿತ್ತು. ಅವನು ಬಂದ್ಬಿಡ್ತಾನೆ, ಸನ್ಯಾಸ ತೆಗೆದುಕೊಳ್ಬೇಕು ಅಂತ ಬಂದ್ಬಿಡ್ತಾನೆ ಅವನ ಮನೆ ಬಿಟ್ಟು. ನಿಮ್ಗೆ ಯಾರಿಗೂ ಅದರ ಅಭ್ಯಾಸ, ಅದರ ಅನುಭವ ಆಗಿರಲ್ಲ. 2 ಸರಿ ಆಶ್ರಮಕ್ಕೆ ಹೋಗ್ಬಿಟ್ರೆ ಗಾಬರಿ ಆಗಿಬಿಡ್ತಾರೆ ಮನೆಗಳಲ್ಲಿ. 2 ಸರಿ ಯಾವ್ದಾದ್ರು ಮಠಕ್ಕೋ ಆಶ್ರಮಕ್ಕೂ ಹೋದರೆ ಗಾಬರಿ ಆಗಿಬಿಡ್ತಾರೆ. ಆದರೆ ಸಂಪೂರ್ಣ ಜೀವನವನ್ನೇ ತ್ಯಾಗ ಮಾಡಿ ಮನೆಯಿಂದ ಹೊರಗಡೆ ಬರ್ತಾರಲ್ಲ, ಆ ನೋವಿದೆಯಲ್ಲ ತಂದೆ ತಾಯಿಗಳಿಗೆ, ಅದನ್ನು ವರ್ಣಿಸೋಕ್ಕಾಗೋದಿಲ್ಲ. ಇಲ್ಲಿ 2 ಇದೆ, ಭಾಳ ಯೋಚನೆ ಮಾಡಬೇಕು ನೀವು. ಒಂದು, ಈ ಹೊರಗಿನ ಪ್ರಪಂಚ,
ಯಾಕೆ ಸಾಕಾಗಲಿಲ್ವಾ? ಮಠಕ್ಕೆ ಬಿಟ್ಬಿಟ್ರಾ? ಅಯ್ಯೋ, ಇದೇನಾ ನಿಮ್ಮ ಯೋಗ್ಯತೆ ಅಂತ ಹೇಳಿ. ಮೊದಲೇ ಹೃದಯ ಛಿದ್ರವಾಗಿದೆ. ಇರೋ ಒಬ್ಬ ಮಗನ್ನ ರಾಮಕೃಷ್ಣ ಆಶ್ರಮಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾನೆ ಅನ್ನೋ ನೋವಿರುತ್ತೆ. ಆ ನೋವನ್ನು ಅರಗಿಸ್ಕೊಳ್ಳೋದ್ರಲ್ಲಿ ಪುತ್ರಶೋಕ ಗೊತ್ತಲ್ಲ ನಿಮಗೆ, ಭಾಳ ಭಾಳ ಎಫೆಕ್ಟಿವ್ ಆಗುತ್ತೆ. ನೋವಿದೆ ಅದರಲ್ಲಿ. ಇದು ಬೇರೆ ಚುಚ್ಚು ಮಾತುಗಳು ಅಲ್ರಿ. ನಮಗೆ ಕೊಟ್ಟಿದ್ರೆ ನಾವು ದತ್ತು ತಗೊಂಡವನು ಸಾಕ್ತಿದ್ವಲ್ರಿ. ಸಾಕಾಗಲಿಲ್ಲ ನಿಮಗೆ? ಅದೆಲ್ಲ ಅನುಭವಿಸಿ ಅಂತಹ ಚೈತನ್ಯ ಮಹಾಪ್ರಭು ಬಂದ್ಬಿಡ್ತಾನೆ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ. ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಬಂದು ಚೈತನ್ಯ ಮಹಾಪ್ರಭು ಚೈತನ್ಯ ಶ್ರೀ ಚೈತನ್ಯ ಪ್ರಭು ನಿತ್ಯಾನಂದ ರಮಾನಂದ ತೀರ್ಥರ ಹತ್ರ ಪಾಠಕ್ಕೆ ಕೂತ್ಕೋತಾನೆ. ರಮಾನಂದ ತೀರ್ಥರು ಪಾಠ ಹೇಳ್ತಿರ್ತಾರೆ. ಇದು ಚೈತನ್ಯ ದೇವನ ಶಿಕ್ಷಾಷ್ಟಕದಿಂದ ನಿಮಗೆ ಹೇಳಿದ್ದು. ಇದರ ಅರ್ಥ ಏನು ಗೊತ್ತಾ? ಇನ್ನು ಮುಂದಿದೆ. ಯುಗಾಯಿತಂ ನಿಮೇಷೇಣ ಚಕ್ಷುಷ ಪ್ರಾಹೃಷಾಯಿತಂ ಶೂನ್ಯಾಯಿತಂ ಜಗತ್ಸರ್ವಂ ಗೋವಿಂದ ವಿರಹೇಣ ಮೇ. ಪಾಠಕ್ಕೆಲ್ಲ ಕೂತಿರ್ತಾರೆ. ಬರಲಿ ಚೈತನ್ಯ ಬರಲಿ, ಶ್ರೀ ಚೈತನ್ಯ ಬರಲಿ. ಬಾಕಿಯವರೆಲ್ಲ ಅವನೇನು ಇವರು ಬಾಲ ಬ್ರಹ್ಮಚಾರಿಗಳು. ಸಂಸ್ಕೃತದಲ್ಲಿ ಒಂದು ಪದ ಇದೆ, ಬ್ರಹ್ಮಚಾರಿ ಶತಮರ್ಕಟ ಅಂತ. ಬ್ರಹ್ಮಚಾರಿ ಭಾಳ ಆ್ಯಕ್ಟಿವ್ ಅಂತ. ಅವನೇನು ಸನ್ನಿ ಮದುವೆ ಆಗಿದ್ದಾನೆ, ಹೆಂಡತಿಯಲ್ಲಿದ್ದಾಳೆ ವಿಷ್ಣುಪ್ರಿಯ ಅಂತ. ಅವ್ನು ಬರೋರು ನಾವು ಕಾಯ್ಬೇಕಂತ ಅನ್ಕೋತಿರ್ತಾರೆ. ಈರ್ಷ್ಯೆ ಅನ್ನೋದು ಇವತ್ತು ನೆನ್ನೆದಲ್ಲ. ಈ ಭೂಮಿಯಲ್ಲಿ ಜಗತ್ತು ಭೂಮಿಯಲ್ಲಿ ಜೀವಿಗಳು ವಾಸಿಸಿದಾಗಲೂ ಈರ್ಷೆ ಇತ್ತು. ಭೀಮನಿಗಿತ್ತು ಈರ್ಷೆ. ಭೀಮನ ನೋಡಿದ್ರೆ ಎಲ್ರಿಗೂ ಈರ್ಷೆ ಇತ್ತು. ಅವನನ್ನು ಎಷ್ಟು ಕಷ್ಟ ಕೊಟ್ಟರು. ಸೊ ಈರ್ಷೆ ನಮಗೆ ಹೊಸ್ತಲ್ಲ, ಅದು ನಮ್ದು ಈ ಭೂಮಿ ಮೇಲಿದೆ ಈರ್ಷೆ. ರಮಾನಂದ ತೀರ್ಥಗೆ ತಿಳಿತು, ಓಹೋ ಇವ್ರು ಯಾಕೋ ಹೀಗೆ ಆಡ್ತಿದ್ದಾರೆ ಅಂತ. ಒಂದು ದಿವಸ ಶ್ರೀ ಚೈತನ್ಯ ಬಾ ಚೈತನ್ಯ ಬೋಷನ್ ಕೂತ್ಕೊ, ಬೆಂಗಾಲಿ ಬೋಷನ್, ಎಲ್ಲಿ ನಿನ್ನ ನಾಲ್ಗೆ ಹೊರಗಡೆ ಇಡು ಅಂತ ಹೇಳ್ತಾರೆ. ಆ ನಾಲ್ಗೆ ಮೇಲೆ ಸಿಹಿ ಕಲ್ಲು ಸಕ್ಕರೆಯ ಆ ಸಿಹಿ ಪುಡಿಯನ್ನು ನಾಲ್ಗೆಗೆ ಹಾಕ್ತಾನೆ. ಮತ್ತೊಬ್ಬನ ಕರೆದ್ಬಿಟ್ಟು ಇದನ್ನು ಊದ್ಬಿಡು ಅಂತ. ಉಫ್ ಅಂತ ಊರಿದ್ರೆ ನಾಲ್ಗೆಯ ಮೇಲೆ ಒಂದು ಕಣ ಸಕ್ಕರೆನೂ ಇಲ್ಲ. ಪೇಪರ್ ಮೇಲಿಟ್ಟು ಊದಿದ್ರೆ ಹೆಂಗಾಗುತ್ತೋ ಆಶ್ಚರ್ಯವಾಗಿಬಿಡುತ್ತೆ ಅಲ್ಲಿ ಕೂತಿರೋರಿಗೆಲ್ಲ. ಎಂತಹ ಮನೋನಿಗ್ರಹ ಇದೆ ಈ ವ್ಯಕ್ತಿಗೆ. ಯಾಕೆ ಅವನು ಹೇಳ್ತಾನೆ, ನಿನ್ನ ನಾಮವನ್ನು ಉಚ್ಚರಿಸಿದಾಗ ಎಂದು ನನ್ನ ಕಣ್ಣುಗಳಲ್ಲಿ ಆನಂದಾಶ್ರುಗಳು ಹರಿದು ಬಾಯಲ್ಲಿ ಮಾತುಗಳು ನಿಂತು ಹೋಗಿ ಶರೀರವು ಪುಲಕದಿಂದ ತುಂಬುವುದೋ, ಗೋವಿಂದನ ವಿರಹದಿಂದ ನಿಮಿಷವು ಯುಗದಂತಾಗುತ್ತೋ, ಕಣ್ಣುಗಳಲ್ಲಿ ಕಂಬನಿಯು ಮಳೆಯಂತೆ ಸುರಿದವು ಮತ್ತು ಜಗತ್ತೆಲ್ಲ ಶೂನ್ಯವಾಗಿಬಿಡುತ್ತೆ. ಪ್ರಾರ್ಥನೆ ಮಾಡಿ ಪರಮಾತ್ಮನನ್ನು ನೆನೆಸ್ಬೇಕು ಅಂದರೆ ಈ ರೀತಿ ನೆನೆಸೋದಕ್ಕೆ ಪ್ರಯತ್ನ ಪಡು. ಕಣ್ಣು ಧಾರಾಕಾರವಾಗಿ ನೀರು ಬರ್ತದೆ. ಸಾಕಪ್ಪ, ಸಾಕು, ಐ ಹ್ಯಾವ್ ಡನ್ ಮೈ ಡ್ಯೂಟಿ, ಸಾಕಿನ್ನ ಪರಮಾತ್ಮ ಇನ್ನೆಷ್ಟು ದಿವಸ? ಪರಮಾತ್ಮ ನನ್ನನ್ನು ಕರ್ಕೋ, ನನ್ನನ್ನು ನಿನ್ನ ದರ್ಶನವನ್ನು ಕೊಡು ಪರಮಾತ್ಮ, ನಿನ್ನ ಪಾದ ಸ್ಪರ್ಶವಾಗಲಿ, ನನ್ನ ಈ ಕೈಯಿಂದ ನಿನ್ನ ಪಾದ ಕಮಲಗಳ ಸೇವೆ ಆಗಲಿ ಪರಮಾತ್ಮ. ಎಲ್ಲ ಸೇವೆನೂ ನಾನು ಮಾಡಿ ಆಯಿತು, ನಿನ್ನ ಪಾದ ಸೇವೆ ಮಾಡೋದು ಯಾವಾಗ ಪರಮಾತ್ಮ ಅನ್ನೋ ಒಂದು ಪ್ರಾರ್ಥನೆ ಮಾಡ್ಕೊಂಡು ನೋಡಿ. ಹೇಳ್ತಾನೆ, ಯುಗಾಯಿತಂ ನಿಮಿಷೇಣ. ಒಂದು ಸರಿ ನಿನ್ನ ಹೆಸರು ಹೇಳಿದರೆ ಯುಗ ಕಳೆದಂಗೆ ಆಗಿಬಿಟ್ಟಿದೆ. ಯುಗಾಯಿತಂ ನಿಮಿಷೇಣ ಚಕ್ಷುಷ ಪ್ರಾಹುಷಾಯಿತಂ ಶೂನ್ಯಾಯಿತಂ ಜಗತ್ಸರ್ವಂ ಗೋವಿಂದ ವಿರಹೇಣ ಮೇ. ಗೋವಿಂದ ಇಲ್ಲದೆ ಜಗತ್ತೆಲ್ಲ ಶೂನ್ಯವಾಗಿಬಿಡ್ತು ಅಂತ. ಪ್ರಾರ್ಥನೆ ಅಂದರೆ ಈ ರೀತಿ ಪ್ರಾರ್ಥನೆ ನಮ್ಗೆ ಬರಬೇಕು. ಪ್ರಾರ್ಥನೆ ಈ ರೀತಿ ಬರಬೇಕು. ಹೃದಯದಲ್ಲಿ ಬೇರೆ ಏನೂ ಇರೋದಿಲ್ಲ, ಅವನೊಬ್ಬನೇ ಇರ್ತಾನೆ. ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಿರ್ತೆ, ಯಾವುದು ಕೆಲಸ ಕಾರ್ಯ ನಿಲ್ಲಲ್ಲ. ಆದರೆ ಪ್ರಾರ್ಥನೆ ಆಗ್ತಾ ಇರುತ್ತೆ. ಹೃದಯ ಬಡಿತ ನಿಮ್ಗೆ ಹೇಳುತ್ತಾ, ಡಬ್, ಆಮೇಲೆ ಡಬ್, ಆ ಗ್ಯಾಪಲ್ಲಿ ಡುಬ್ ಆಗ್ಬಿಡ್ತಾರೆ. ಸೊ ಕೇರ್ಫುಲ್. ಡಬ್ 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 ಅಂತ ಆಗ್ತಿರುತ್ತೆ.
ಹಾಗೇನೆ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಹೋಗ್ತಾ ಇರಬೇಕು. ತನ್ಪಾಡ್ತಾನಾಗ್ತದೆ. ಸುಮ್ಮನೆ ಹೇಳ್ತೀನಿ, ಇವೆಲ್ಲ ನಾವು ಕೇಳ್ತಿದ್ದು ಆಶ್ರಮಕ್ಕೆ ಸೇರಿದಾಗ. ನಾನು ತುಂಬ ಯಂಗ್ ಫೆಲೋ, ಭಾಳ ಚಿಕ್ಕವನು, ಈಗಲೂ ಚಿಕ್ಕವನೇ, ಅವಾಗ ಇನ್ನೂ ಚಿಕ್ಕವನೇ. ಈ ಸ್ವಾಮಿಗಳು ರಾತ್ರಿ ಕ್ಲಾಸಲ್ಲಿ ಹೇಳೋರು, ದೇವ್ರ ಸ್ಮರಣೆ ಮಾಡಬೇಕು, ಗುರು ಮಹಾರಾಜರ ನಾಮಸ್ಮರಣೆ ಮಾಡಬೇಕು ಅಂತ ಹೇಳೋರು. ನನಗೆ ನಿದ್ದೆ ಬಂದುಬಿಡ್ತಿರ್ತೆ. ಓಡಾಡ್ತಿರ್ತೀವಿ, ಏನು ಇವ್ರು ಹಿಂಗೆ ಹೇಳ್ತಾರಲ್ಲ ಅಂದ್ಬಿಟ್ಟು ಏನು ಮಾಡ್ತಿದ್ದ, ಮಲ್ಕೊಳ್ಳುವಾಗ ಜಪಮಾಲೆನ ಕೈಲಿ ಇಟ್ಕೊಂಡು ಮಲ್ಕೊಳ್ಳೋದು. ಅದೆಂತಹ ಜಪಾರಿ, 10 ಆಗಿದ್ರೆ ಫಸ್ಟ್ ಕ್ಲಾಸ್ ನಿದ್ದೆ ಬಂದ್ಬಿಡಲ್ಲ. ಈಗ ನಿದ್ದೆ ಸ್ಮರಣೆ ಮಾಡಬೇಕು ಅಂತ. ಆಮೇಲೆ ಗೊತ್ತಾಯಿತು, ಜ್ಞಾನಚಕ್ಷು ಯಾವಾಗ ತೆರೆದ ಬರುತ್ತೋ ಆಗ ಭಗವಂತನ ಸ್ಮರಣೆ ತಾನಾಗೆ ಬರ್ತಿರುತ್ತೆ. ಸ್ಮರಣೆ ಆಗ್ತಾ ಇರುತ್ತೆ ಒಳಗಡೆ, ತಾನಾಗಿ ಆಗ್ತಾ ಇರುತ್ತೆ. ಅಭ್ಯಾಸ ಮಾಡ್ಕೋಬೇಕು. ಅಭ್ಯಾಸನ ಕೌಂತೆಯ ವೈರಾಗ್ಯನ ಚತುಷ್ಕೃತೆ. ಅವಿವೇಕಿಗಳು ಪ್ರಾಪಂಚಿಕ ವಿಷಯವಸ್ತುವನ್ನು ಎಷ್ಟು ಗಾಢವಾಗಿ ಪ್ರೀತಿಸ್ತಾರೋ ಅಷ್ಟೇ ಪ್ರೀತಿ ನಿನ್ನನ್ನು ಸ್ಮರಿಸುವ ನನ್ನ ಹೃದಯದಲ್ಲಿ ಸದಾ ಇರಲಿ. ಪ್ರಭು, ನಾನು ಸಹಸ್ರಾರು ಜನ್ಮಗಳನ್ನು ಪಡೆದರೂ ಪ್ರತಿ ಜನ್ಮದಲ್ಲಿಯೂ ನಿನ್ನಲ್ಲಿ ನಿಶ್ಚಲವಾದ ಅಚಲವಾದ ಪ್ರೀತಿ ಇರಲಿ. ಇದು ಪ್ರಹ್ಲಾದನ ಪ್ರಾರ್ಥನೆ, ವಿಶೇಷವಾದ ಪ್ರಾರ್ಥನೆ. ಯಾ ಪ್ರೀತಿ ರವಿವೇಕಾನಾಂ ವಿಷಯೇನ ಶ್ವನಪಾಯಿನಿ ತಾಮನುಸ್ಮರತ ಸಾಮೇ ಹೃದಯಾನ್ ಆಪಸರ್ಪತ್. ನಾಥ ಸಹಸ್ರೇಷು ಯೇಷು ಪ್ರಜಾಮ್ಯಹಂ ತೇಷ್ವಚಲಾ ಭಕ್ತಿರಚ್ಯುತಾಸ್ತು ಸದಾ ತ್ವಯಿ. ಭಾಗವತದ ಶ್ಲೋಕ ಇದು. ನಾವೆಲ್ಲ ಭಕ್ತರು, ನಮಗೆ ದಾರಿ ತೋರುವಂಥದ್ದೇ ಭಾಗವತದ ಶ್ಲೋಕಗಳು, ಭಗವದ್ಗೀತೆಯ ಶ್ಲೋಕಗಳು. ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಗಲಾಟೆ ಅಲ್ವಾ, ಯಾರೂ ಸುಮ್ಮನಿರೋದಿಲ್ಲ. ಅದ್ರ ಜೊತೆ ಒಳಗಡೆ ಇರೋರು ಕೂಗ್ತಿರ್ತಾರೆ, ನಕ್ಷತ್ರಗಳು ಕೂಗ್ತಿರ್ತಾರೆ, ಗೋತ್ರಗಳು ಕೂಗ್ತಿರ್ತಾರೆ. ಇದಿಷ್ಟು ಸಾಲದು ಅಂತ ಸ್ವಿಚ್ ಬೇರೆ ಹಾಕ್ತಾರೆ, ಅದು ಢವ 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 ಹೊಡಿತಿರುತ್ತೆ. ಶ್ರುತಿ ಇಲ್ಲ, ಇದಿಲ್ಲ, ಸುಮ್ಮನೆ ಶಬ್ದ. ಇದೂ ಒಂದು ಆನಂದನೋ ದೇವಸ್ಥಾನಕ್ಕೆ ಹೋಗಿ ಬಂದು ಅಂತ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಆ ಡಬ್ಬದ ಥರನೇ ಆಡ್ತಿರ್ತಾರೆ, ಡಬ ಡಬ ಡಬ. ಆ್ಯಕ್ಚುಲಿ ದೇವಸ್ಥಾನಗಳಿಗೆ ಮಠಗಳಿಗೆ ಹೋಗಿ ಬಂದವರು ಏನಾದರೂ ಮಾತಾಡೋದು, ಅದೇನು ಓದ್ದಪ್ಪ ಉರ್ಕಿ ಸ್ವಾಮಿ, ತಾಯಿ ನೋಡ್ಕೊಂಬಂದೆ, ಕನಿಕಾ ಪರಮೇಶ್ವರಿನ, ನಗರೇಶ್ವರನ್ನ ನೋಡ್ಕೊಂಬಂದೆ, ಆ ಸ್ವಾಮಿ ನೋಡ್ಕೊಂಬಂದೆ, ಗುರು ಮಹಾರಾಜನ ನೋಡ್ಕೊಂಬಂದೆ, ಆಶ್ರಮಕ್ಕೆ ಹೋಗಿದ್ದೆ, ವೆಂಕಟೇಶ್ವರನ್ನ ನೋಡ್ಕೊಂಬಂದೆ. ಏನು ಬಿಡಿಸಲ್ಲ ನಂಗೆ ಮನಸ್ಸು, ಬೇಡ. ಆ ಥರ ನಾನು ನೋಡಿದ್ದೆ, ಬರೀ ಮಾತಾಡ್ತಿಲ್ಲ ನಾವು ನಮ್ಮ ಹಿರಿಯರನ್ನ ನೋಡಿದ್ದೆ. ಯಾಕೋ ಆಶ್ರಮಕ್ಕೆ ಹೋಗಿ ಬಂದ್ರಾ? ಹಾಗಾದ್ರೆ ಬಿಡು, ನಾಳೆ ಬೆಳಗ್ಗೆ ಮಾತಾಡು. ಹಾಗಾದ್ರೆ ಮಾತಾಡಬೇಡ, ಈಗ ಆಶ್ರಮಕ್ಕೆ ಹೋಗಿ ಬಿಟ್ಬಿಡು. ಈಗ ಮೈಂಡ್ ಎಲ್ಲ ಗುರು ಮಹಾರಾಜ. ನಮ್ದೇನಾಗುತ್ತೆ ಹೇಳೋದಲ್ಲ ನಿಮಗೆ. ಆ ಡಬ್ಬಗಳು ನೋಡಿರ್ತೀವಿ ಅಲ್ಲಿ, ಅದು ಬರೀ ಒಂದಲ್ಲ, ಅದು ಈ ಒಂದೊಂದು ಹಿಂಗೆ ಹೊಡಿತಿರುತ್ತೆ, ಒಂದೊಂದು ಹಂಗಾಗಿ ಹೊಡಿತಿರುತ್ತೆ, ಇನ್ನೊಂದು ಡಬ ಡಬ ಅಂತ ಹೊಡಿತಿರುತ್ತೆ. ಅದೆಲ್ಲ ಈಗ ನೋಡ್ಕೊಂಡು ಮನೆಗೆ ಬಂದುಬಿಟ್ಟು ಡಬ 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 ಅಂತ ಆಡ್ತಿರ್ತಾರೆ. ರೆಪ್ಲಿಕಾ ಆಫ್ ದಟ್. ನಾ ಹಿಂದೆ ರಾಘವೇಂದ್ರ ಮಠಕ್ಕೆ ಹೋಗ್ತಿರುವಾಗ ದೊಡ್ಡ ಗಂಟೆ ಇಟ್ಟಿದ್ರು ಹೊರಗಡೆ. ಆ ಆರತಿ ಟೈಮಿಗೆ ನಾವು ಹೋಗ್ಬೇಕಂತ ಆಸೆ. ಯಾಕೆ ಅಂದರೆ ಆ ಗಂಟೆಯ ನೀನಾದ ಓಂಕಾರ ಮೈಯೆಲ್ಲ ರೋಮಾಂಚನವಾಗಿಬಿಡ್ತಿತ್ತು ಆ ಓಂಕಾರದ ಶಬ್ದ ಕೇಳಿ. ಈಗ ಅದಕ್ಕೂ ಸೋಂಬೇರ್ತನ. ಈ ಸ್ವಲ್ಪ ಹತ್ತಿರಿ, ನಿಮ್ಮ ನೆಕ್ಸ್ಟ್ ಪೀಳಿಗೆ, ಈಗ ನೀವು ಹೀಗೇರಿ, ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಆಶ್ರಮ, ದೇವಸ್ಥಾನ, ಪೂಜೆ ಎಲ್ಲ ನೀವು ಬಿಡ್ತಾ ಬನ್ನಿ. ನೆಕ್ಸ್ಟ್ ಪೀಳಿಗೆ ಹೆಂಗಂದರೆ, ನೀವು ಮನೇಲೇ ಕೂತ್ಕೊಂಡು ಸ್ವಿಚ್ ಹಾಕಿದ್ರೆ ಅಲ್ಲಿ ಆರತಿ ಆಗ್ತಿರುತ್ತೆ ದೇವರಿಗೆ ನಿಮ್ಮ ಹೆಸರಲ್ಲಿ. ಮಿಷಿನ್ ಹಾಕ್ಬಿಟ್ಟಿರ್ತಾರೆ, ಇನ್ನೆಲ್ಲ ಪ್ರೋಗ್ರಾಮ್ ಹಾಕ್ಬಿಡ್ತಾರೆ. ಇವತ್ತು ಈ ಅಶ್ವಿನಿ ನಕ್ಷತ್ರದ ಈ ಗೋತ್ರದ ಇವ್ರದ್ದು ಪೂಜೆ, ಸ್ವಿಚ್ ಹಾಕು, ಡಮ್ 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 ಅಂತ ಪೂಜೆ ಮಾಡುತ್ತೆ. ಯಾಕೆಂದರೆ ಮನುಷ್ಯ ಅಷ್ಟು ಸೋಂಬೇರಿಯಾಗಿಬಿಡ್ತಾ ಇದ್ದಾನೆ, ಅವನಲ್ಲಿ ಅಷ್ಟು ನಿಯತ್ ಹೊಟ್ಟೋಗ್ತಾ ಇದೆ, ಅವನಲ್ಲಿ ಭಕ್ತಿ ಅನ್ನೋದು ಎವಾಪ್ರೇಟ್ ಆಗ್ತದೆ. ನಾನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಡಬ್ ಡಬ್ ಅಂತ ಹೊಡಿಯೋದು, ನಾನು ಯಾವ ರಾಕ್ಷಸನಪ್ಪ ಇದನ್ನು ಇಂಟ್ರೊಡ್ಯೂಸ್ ಮಾಡಿಸಿದವನು.
ಜ್ಞಾಪಕ ಇದೆಯಾ? ನೀವೇ ಗಂಟೆನ ಹೀಗೆ ನುಡಿಸಿದಾಗ, ನೀವೇ ಆ ಶಬ್ದವನ್ನು ಮಾಡಿದಾಗ, ಚಪ್ಪಾಳೆಯನ್ನು ಹೊಡೆದಾಗ ಅಥವಾ ಆ ಜಾಗಟೆಯನ್ನು ಹೊಡೆದಾಗ ಏನು ಆನಂದ ಇರುತ್ತೋ ಆ ಸ್ವಿಚ್ ಹಾಕ್ದಾಗಿರುತ್ತಾ? ಯೋಚನೆ ಮಾಡಿ. ಎಲ್ಲಿಗೆ ಬಂದ್ಬಿಡ್ತು? ಇಲ್ಲಿ ಶ್ರೀಕೃಷ್ಣ ಒಂದು ಕಡೆ ಹೇಳ್ತಾನೆ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮ. ಅನಿತ್ಯವೂ ಅಸುಖವೂ ಆದ 9ನೇ ಅಧ್ಯಾಯದ 33ನೇ ಶ್ಲೋಕ ಅದು. ನನ್ನ ಪ್ರಾರ್ಥಿಸು, ಇದನ್ಯಾಕೆ ನಂಬ್ತೀಯ ಈ ಸಂಸಾರನ ಅಂತ ಹೇಳ್ತಾನೆ ಕೃಷ್ಣ. ಹೀಗೆ ಪ್ರಾರ್ಥನೆ ವಿಶೇಷವಾದ ಒಂದು ಸ್ಥಾನವನ್ನು ಪಡೆದಿದೆ. ಹಾಗಂತ ಎಲ್ಲರೂ ಒಂದೇ ಪ್ರಾರ್ಥನೆ ಮಾಡೋದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ, 4 ಥರದ ಪ್ರಾರ್ಥನೆ ಇದೆ ಸ್ವಾಮೀಜಿ. 4 ಥರದ ಪ್ರಾರ್ಥನೆ ಇದೆ. ಇದು ಈಗಿಂದಲ್ಲ, ಪರಂಪರಾನುಗತವಾಗಿ ಬಂದಿರುವಂಥ ಪ್ರಾರ್ಥನೆ. ದ್ರೌಪದಿ ಪ್ರಾರ್ಥನೆ ಮಾಡ್ತಾಳೆ ಕೃಷ್ಣನಿಗೆ, ಹ್ಯುಮಿಲೇಷನ್ ಅಂದರೆ ಅವಳಿಗೆ ಅವಮಾನ ಆಗುತ್ತೆ. ಆ ಸೀರೆಯನ್ನು ಸೆಳೆದಾಗ ಭಾಳ ಅವಮಾನ ಆಗುತ್ತೆ. ಪ್ರಾರ್ಥನೆ ಮಾಡ್ತಾಳೆ ಶ್ರೀಕೃಷ್ಣನಿಗೆ. ಕೃಷ್ಣ ಅವಳಿಗೆ ಆ ವಸ್ತ್ರನ ದಾನ ಅವಳಿಗೆ ಕೊಡ್ತಾಳೆ, ಅವನಿಗೆ ಕಾಪಾಡ್ತಾನೆ. ಆಗ ಅವಳೊಂದು ಮಾತು ಹೇಳ್ತಾಳೆ, ಕೃಷ್ಣ ಹತ್ರ ಪ್ರಾರ್ಥಿಸ್ಕೋತಾಳೆ, ಇದನ್ನು ಸೆಳೆದವನ ಹೃದಯ ಹೊಟ್ಟೆ ಸೀಳಿ ರಕ್ತದಿಂದ ತಲೆ ನಾನು ಬಾಚ್ಕೋಬೇಕು ಅಂತ ಹೇಳ್ತಾರೆ. ಅದು ಪ್ರಾರ್ಥನೆನೇ. ಇದು ಫಸ್ಟ್ ಟೈಪ್ ಆಫ್ ಪ್ರಾರ್ಥನೆ. ಈಗ ನಾವು ಮೆಜಾರಿಟಿ ಪ್ರಾರ್ಥನೆಗಳಿದೆ, ಅಲ್ಲ ಒಚ್ಚೇಸ್ತೆ ನೀವು ಒಂದು 100 ಕಾಯಿ ಹೊಡಿತೀನಿ ಪ್ರಾರ್ಥನೆಗಳು ನೋಡಿ ನಮ್ಮದು. ಅದು ಪ್ರಾರ್ಥನೆನೇ, ತಪ್ಪಿಲ್ಲ. ನೋಡಿ, ಅವಳು ಅವಮಾನದಲ್ಲಿ ಪ್ರಾರ್ಥಿಸ್ಕೊಂಡ್ಳು. 2ನೇ ಪ್ರಾರ್ಥನೆ ಉದ್ಧವ. ಒಂದು ಪ್ರಶ್ನೆ ಬರುತ್ತೆ, ಉದ್ಧವ ಗೀತಾ ಅಂತಲೇ ಇದೆ, ಭಗವದ್ಗೀತಾ, ಉದ್ಧವ ಗೀತಾ, ವ್ಯಾಧ ಗೀತಾ, ಅಷ್ಟಾವಕ್ರ ಗೀತಾ, ಈಗ ಅನೇಕ ಗೀತೆಗಳಿದೆ. ಆದರೆ ಭಾಗವತದಲ್ಲಿ ಬರೋದು 3 ಗೀತೆ. ಉದ್ಧವದಲ್ಲಿ ಅವನಿಗೆ ಆ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ, ಪ್ರಾರ್ಥಿಸ್ಕೋತಾನೆ ಕೃಷ್ಣನಿಗೆ, ಅದರ ಅರ್ಥವನ್ನು ಕೊಡ್ತಾನೆ. ಅದ ಇನ್ನು ಸುರಥ ನಮ್ಮ ದೇವಿ ಮಹಾತ್ಮೆಯಲ್ಲಿ ಬರುತ್ತೆ, ಅವನು ಪ್ರಾರ್ಥಿಸ್ಕೊಡ್ತಾನೆ ಜಗಜ್ಜನನಿಗೆ. ಅವನು ಪ್ರಾರ್ಥನೆ ಯಶೋದೇಹಿ ದಿಶೋದೇಹಿ ಬಲಂ ದೇಹಿ, ಇದೆಲ್ಲ ವ್ಯಾವಹಾರಿಕವಾದ ಪ್ರಾರ್ಥನೆ. 4ನೆಯ ಟೈಪ್ ಪ್ರಾರ್ಥನೆ ಏನಂದರೆ ಶುಕದೇವ. ಮಹಾನ್ ಋಷಿಗಳು ಪ್ರಾರ್ಥನೆ ಅದು. ಜಗತ್ತಿನ ಕಲ್ಯಾಣಕ್ಕೆ ಪ್ರಾರ್ಥಿಸ್ಕೊಳ್ತಾರೆ. ಬುದ್ಧದೇವ, ಅವನು ಉತ್ತರಕ್ಕೆ ಕುತ್ಕೊಂಡಾಗ ಹೇಳ್ತಾನೆ, ಈ ಉತ್ತರ ದಿಕ್ಕಿನಲ್ಲಿ ಇರೋರಿಗೆಲ್ರಿಗೂ ಒಳ್ಳೆಯದಾಗಲಿ, ದಕ್ಷಿಣ ದಿಕ್ಕಿನಲ್ಲಿರೋರು ಎಲ್ರಿಗೂ ಒಳ್ಳೆಯದಾಗಲಿ, ಪೂರ್ವ ಪಶ್ಚಿಮ ಅಷ್ಟು ದಿಕ್ಕುಗಳಿಗೂ ಪ್ರಾರ್ಥಿಸ್ಕೊಳ್ತಾನೆ ಬುದ್ಧದೇವ. ಇದು 4 ರೀತಿಯ ಪ್ರಾರ್ಥನೆ. ಇನ್ನು ಶ್ರೀರಾಮಕೃಷ್ಣರ ಪ್ರಕಾರ ಪ್ರಾರ್ಥನೆ ಮೂಲ ಏನಂದರೆ ಶರಣಾಗತಿ. ಅದಕ್ಕೆ ಒಬ್ಬ ಭಕ್ತ ಕೇಳ್ತಾನೆ, ಸ್ವಾಮಿ ಪ್ರೀತಿ ಮೊದಲು ಪ್ರಾರ್ಥನೆ ಮೊದಲು ಅಂತ. ಎಂಥ ಪ್ರಶ್ನೆ ನೋಡಿ. ಭಗವತ್ ಪ್ರೀತಿ ಮೊದಲು ಪ್ರಾರ್ಥನೆ ಮೊದಲು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಆ ಭಕ್ತನ ಪ್ರಶ್ನೆಗೆ, ಮಗು ನೀನು ಸರಿಯಾದ ಪ್ರಶ್ನೆ ಕೇಳಿದೆಯಾ, ಆದರೆ ನನ್ನ ಅನುಭವದಲ್ಲಿ ಪ್ರೀತಿ ಮೊದಲು, ಆಮೇಲೆ ಪ್ರಾರ್ಥನೆ. ಯು ಶುಡ್ ಲವ್ ಗಾಡ್ ದೆನ್ ಪ್ರೇ. ಇಫ್ ಯು ಡೋಂಟ್ ನೋ ಹೌ ಟು ಲವ್ ಗಾಡ್, ಹೌ ಕ್ಯಾನ್ ಯು ಪ್ರೇ? ಇದನ್ನು ಶ್ರೀರಾಮಕೃಷ್ಣರು ಆ ಭಕ್ತನಿಗೆ ತಿಳಿಸ್ಕೊಡ್ತಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅವರ್ ವರ್ಲ್ಡ್ಲಿ ಡಿಸೈರ್ಸ್ ಸ್ಕ್ಯಾಟರ್ ಅವರ್ ಮೈಂಡ್ಸ್. ಆಸ್ ಎ ರಿಸಲ್ಟ್ ಅವರ್ ಪ್ರೇಯರ್ಸ್ ಆರ್ ನಾಟ್ ಒನ್ ಪಾಯಿಂಟೆಡ್. ಇವತ್ತು ಈಗ ಪ್ರಾರ್ಥಿಸ್ತಾರಲ್ಲ, ದಿವಸ ಒಂದೇ ಪ್ರಾರ್ಥನೆ ಮಾಡಲ್ಲ, ಮನಗೋದ್ಮೇಲೆ ಮತ್ತಿನ್ನೊಂದಷ್ಟು ಆ್ಯಡ್ ಮಾಡ್ತಾರೆ, JPG ಫೈಲು, ಮತ್ತಿನ್ನೂ ಆ್ಯಡ್ ಮಾಡ್ತಾರೆ, ಮತ್ತಿನ್ನೂ ಆ್ಯಡ್ ಮಾಡ್ತಿರ್ತಾರೆ. ಅಯ್ಯೋ ದೇವರೇ ಮರ್ತೋಗಿಬಿಟ್ಟಿತ್ತು, ಅದನ್ನು ನಾನು ಹೇಳೋದು ಮರ್ತುಬಿಟ್ಟೆ. ಸೊ ಒನ್ ಪಾಯಿಂಟೆಡ್ ಪ್ರಾರ್ಥನೆ ಇಲ್ಲ.
ಏನು ಸ್ವಾಮೀಜಿ ಹಿಂಗೆಲ್ಲ ಹೇಳ್ಬಿಟ್ರಿ ಅಂತ ಅನ್ಕೋಬೇಡಿ, ಇರೋದು ಹೇಳ್ತಾ ಇದೆ. ಶ್ರೀರಾಮಕೃಷ್ಣ ಹೇಳೋದು, ನಾನಲ್ಲ, ಜಪಾನಂದ ಅಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹಾಜರ ಅಂತ ಒಬ್ಬ ಅವರ ನೆಂಟ ಕೇಳ್ತಾನೆ, ಡಸ್ ಗಾಡ್ ಲಿಸನ್ ಟು ಅವರ್ ಪ್ರೇಯರ್? ಈ ಪ್ರಶ್ನೆ ನೀವು ಕೇಳ್ಕೊಂಡಿರಿ ಯಾವಾಗಾರು? ಡಸ್ ಗಾಡ್ ಲಿಸನ್ ಟು ಯುವರ್ ಪ್ರೇಯರ್? ಈ ಪ್ರಶ್ನೆ ಹಾಕೊಳ್ಳಿ ನೀವು. ಅನ್ಸುತ್ತಾ ನಿಮಗೆ? ಯಾವಾಗಲೂ ಅನ್ಸಲ್ಲ. ಅಂದ್ಕೊಂಡಿದ್ದಾದ್ರೆ ಅನ್ಸುತ್ತೆ, ದೇವ್ರ ಕೃಪೆ ಏನಪ್ಪ ಅಂತ ಹೋಗಿ ಹೂ ನೋಡಿ ಹೋಗ್ತಿದ್ರ, ಬಾಮ್ಮ ಇವತ್ತು 2 ಮಾರ್ಕ್ ಕೊಡು ಅಂತೀವಿ. ಕೆಲಸ ಆಗದೆ ಇದ್ದರೆ, ಹೋಗಮ್ಮ ಶುಕ್ರವಾರ ಬಾ, ದಿವಸ ಹೂ ಯಾರು ತಗೋತಾರೆ ಅಂತಲೂ ಹೇಳ್ತಾರೆ. ಏನು ಸ್ವಾಮೀಜಿ ಇದ್ದಿದ್ದೆಲ್ಲ ಹೇಳಿ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅನ್ಬೇಡಿ, ನಾವಿಲ್ಲಿ ನೋಡ್ತಾ ಇರ್ತೀವಿ. ಇಲ್ಲಿ ಯು ಆಸ್ಕ್ ಮೀ ವೈ ಯು ಡೋಂಟ್ ಫೀಲ್ strength renunciation. There is a reason for it. You have a desires and tendencies within you. The same is true of Hazara. In our part of country, I have seen peasants bring water into their paddy field. The fields have low ridges and all sides prevent the water from leaking out. But these are made of mud, often have holes here and there. The peasants work themselves to death to bring the water which, however, leaks out through the holes. Desires are like the holes. You must practice japa, austerities, no doubt, but they all leak out through the holes of your desires. ರೈತನ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಆ ತೂಬುಗಳಲ್ಲಿ ಕೆಲವು ಸಲ ದೊಡ್ಡ ದೊಡ್ಡ ಒಂದು ಬಿರುಕಿರಿದ್ರೆ ಅವನು ಕಷ್ಟಪಟ್ಟು ಅದನ್ನೆಲ್ಲ ಮುಚ್ತಾ ಬರ್ತಾನೆ. ಆಗ ನೀರು ನಿಂತ್ಕೊಳ್ಳುತ್ತೆ. ಆ ನೀರು ನಿಂತರೆ ಬೆಳೆಗೆ ಬಹಳ ಒಳ್ಳೆಯದಾಗುತ್ತೆ. ಸೊ ಅದನ್ನೆಲ್ಲನೂ ಕ್ಲೋಸ್ ಮಾಡ್ತಾ ಬರ್ತಾನೆ ಸನಕೆ ತಗೊಂಡು. ಶ್ರೀರಾಮಕೃಷ್ಣ ಹೇಳ್ತಾರೆ, ಅದನ್ನು ನೀವು ಮನಸ್ಸಲ್ಲಿ ಕ್ಲೋಸ್ ಮಾಡ್ಕೊಂಡು ಬಾ, ಪ್ರಾರ್ಥನೆ ಮಾಡು. ಪ್ರೇಯರ್ ಈಸ್ ಎ ಸಿನ್ಸಿಯರ್, ಸೆನ್ಸಿಬಲ್, ಅಫೆಕ್ಷನೇಟ್ ಪೋರಿಂಗ್ ಔಟ್ ಆಫ್ ದ ಸೋಲ್ ಟು ಗಾಡ್. ಇನ್ನೇನು ಬೇಕ್ರಿ ಪದ? ಇನ್ಯಾವ ಪದ ಬೇಕು ನಿಮಗೆ? ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಪ್ರೇಯರ್ ಈಸ್ ಎ ಸಿನ್ಸಿಯರ್, ನಿಷ್ಠೆಯಿಂದ, ನಿಷ್ಠಾವಂತ, ಸಿನ್ಸಿಯರ್, ನಿಷ್ಠೆ. ಬೇರೆ ಏನೂ ಪ್ರೇಯರ್ ಇಲ್ಲ. ಪ್ರಹ್ಲಾದನ ನಿಷ್ಠೆ ಇರಬೇಕು, ಮೀರಾಬಾಯಿಯ ನಿಷ್ಠೆ, ಅಕ್ಕ ಮಹಾದೇವಿಯ ನಿಷ್ಠೆ, ಧ್ರುವನ ನಿಷ್ಠೆ, ಮಗುಗಿದೆ ಆ ನಿಷ್ಠೆ. ಪುಟ್ಟ ಮಗುಗೆ, ನೀವು ಪುಟಾಣಿ ಮಗು ಇದೆಲ್ಲ, ಅಮ್ಮ ಅಂತದ್ದು ಬಾಯಿ ತೆಗೆದ್ರೆ ನೀವು ಲಿಯೋ ಟಾಯ್ ಕೊಡಿ, ಕಂಪ್ಯೂಟ್ರು ಕೊಡಿ, ಟಾಮ್ ಆ್ಯಂಡ್ ಜೆರ್ರಿ ಕೊಡಿ, ಯಾವರಿ ಕೊಡಿ, ಎಲ್ಲ ಕಿಟಕಿಯಿಂದ ಬಿಸಾಕ್ತಾ ಇರುತ್ತೆ. ಅಮ್ಮನೇ ಬರಬೇಕಲ್ಲ. ಅಮ್ಮ ಬಂದಲ್ಲಿ ನಿಂತರೆ ಅದು ಅಳು ನಿಲ್ಲಿಸುತ್ತೆ. ಶ್ರೀರಾಮಕೃಷ್ಣ ಅದನ್ನು ತೆಗೆದುಕೋತಾರೆ. ಆ ಜಗಜ್ಜನನಿ ಅವಳು ಬಂದು ನಿಂತಬೇಕು. ಆಗ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ 1.8 ಅಂದರೆ ಏಕಪ್ರಕಾರವಾಗಿ ಏನು ಪ್ರಾರ್ಥನೆ ಮಾಡ್ಬೋದು ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ನಮ್ಮ ಇವ್ರಿಗೆ ಒಳ್ಳೇದು ಮಾಡು, ನಮ್ಮ ಅವ್ರಿಗೆ ಒಳ್ಳೇದು ಮಾಡು. ಅವನಿಗೆ ಗೊತ್ತಿಲ್ವೇನು? ಹುಲ್ಲು ಕೊಟ್ಟು ನೀರು ಕೊಡಲ್ವೇನು? ಎಂಥ ಒಂದು ಹಾಡಿದೆ ಕನಕದಾಸರದು, ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ, ಅನಂತ ಅಪರಾಧ ಎನ್ನೊಳಗಿರಲ್ಲ ಹಾಗೆ. ಆಮೇಲೆ ಇನ್ನೊಂದು ಹಾಡಿದೆ, ಆ ಹಾಡಲ್ಲಿ ಹೇಳ್ತಾನೆ, ಅಲ್ಲೆಲ್ಲೋ ಕಾಡಲ್ಲಿರೋ ಪ್ರಾಣಿಗಳಿಗೂ ಆಹಾರ ನೀರೆಲ್ಲ ಕೊಡ್ತಾನೆ. ಫುಲ್ಲಲೋಚನ ನಮ್ಮ ಕಾಗಿ ನೆಲೆಯಾದಿ ಕೇಶವನು, ಎಲ್ಲರನ್ನೂ ಸಲಹೋನು ಅಲ್ವಾ? ಆದರೆ ನಾವು ಅದನ್ನು ಮರ್ತು ಬಿಡ್ತೀವಿ. ನಾವು ಹೇಳ್ತೀವಿ ದೇವರಿಗೆ, ನೀನು ಹೀಗೆ ಮಾಡು. ವಿ ಡಿಕ್ಟೇಟ್ ಗಾಡ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ವೆನ್ ಟು ಗಿವ್, ವೆನ್ ನಾಟ್ ಟು ಗಿವ್. ಬಟ್ ಶ್ರೀರಾಮಕೃಷ್ಣ ಹೇಳ್ತಾರೆ, ಪ್ರೇಯರ್ ಈಸ್ ಎ ಸಿನ್ಸಿಯರ್, ನಿಷ್ಠೆ. ನೀವು ಮನಸ್ಸಲ್ಲಿ ಇದನ್ನು ಇಟ್ಕೊಂಡು ಹೋಗ್ಬಿಡಿ. ಪ್ರಾರ್ಥನೆ ಅಂದರೆ ನಿಷ್ಠೆ. ನಿನ್ನ ದರ್ಶನ, ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಬರಲಿ, ಏನೇ ಬರಲಿ, ಎಷ್ಟೇ ಕಷ್ಟ ಬರಲಿ, ಏನೇ ಬರಲಿ, ನಾನು ವಿಚಲಿತನಾಗಲ್ಲ. ನೀನೇ ನಿನ್ನ ದರ್ಶನ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಆಮೇಲೆ ಸೆನ್ಸಿಬಲ್. ಆ ಪ್ರಾರ್ಥನೆ ಬಹಳ ಜ್ಞಾನದ ಹಿನ್ನೆಲೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಈ ದಾಸವರೆಣ್ಯರು, ಮೀರಾ,
ಇವರೆಲ್ಲರೂ ನೋಡಿ, ಅವರ ಪ್ರಾರ್ಥನೆ ಯಾವತ್ತೂ ಬೇರೆ ಥರದ, ನಮ್ಮ ಪ್ರಾರ್ಥನೆ ಥರ ಅಲ್ಲ. ನಿನ್ನ ಕೃಪೆ. ಸೂರದಾಸ್, ಕಣ್ಣಿದ್ರೆ ತಾನೇ ನಾವು, ಕಣ್ಣಿದ್ರೆ ತಾನೇ ಅದು ಅದು ಈ ಪ್ರಪಂಚ ಎಲ್ಲ. ಕಣ್ಣನ್ನು ಅವನೇ ಕಳ್ಕೊಂಡು ದೇವರನ್ನು ಕೇಳ್ತಾನೆ. ಸೂರದಾಸ್ ಅವನು ಹಾಡ್ತಿದ್ರೆ ದೇವರೇ ಬಂದು ಅವನ ಜೊತೆ ಆಟ ಆಡ್ತಿರ್ತಾನೆ. ಮೊದಲೇ ಮುದುಕಪ್ಪ. ಹಳೇ ಕಾಲದ ಫೋಟೋಗಳಿದೆ ನಿಮ್ಮ ಮನೇಲಿ, ಅಟ್ಟದಲ್ಲಿದೆ, ನೋಡು ಒಂದ್ಸಲಿ ನೋಡಿ. ಈಗೆಲ್ಲ ಮಾಡ್ರನ್ ಫೋಟೋಗಳು ಇಟ್ಬಿಡ್ತಾರೆ. ಅಮ್ಮ ಅದೇಂತದ ಅದು ಇದು ಟ್ಯಾಲಿ ಆಗಲ್ಲ ಅಂತ. ನಾನು ಮುದುಕ, ಕೃಷ್ಣ ಅವನು ಹಿಡ್ಕೊಂಡು ರಿಮೂವ್ ಇಟ್. ಅದೇ ರೀ ಮೂಲ. ಅದು ಹಿಂಗೆ ಇಟ್ಕೊಳ್ತಾನೆ. ಮೇ ನಹಿ ಮಾಖನ್ ಕಾಯೋ ನಯಾ ಮೋರೆ, ಮೇ ನಹಿ ಮಾಖನ್ ಕಾಯೋ. ಅಫೆಕ್ಷನೇಟ್ ಪೋರಿಂಗ್ ಔಟ್ ಆಫ್ ದ ಹಾರ್ಟ್, ಸೋಲ್ ಟು ಗಾಡ್. ಅದು ಬಹಳ ಅರ್ಥ ಮಾಡ್ಕೊಳ್ಳಿ ನೀವು. ಸುಮ್ಮನೆ ಮಂತ್ರಗಳು ಹೇಳೋದು, ಪೂಜೆಗಳು ಹೇಳೋದು, ಆ ಪುಸ್ತಕ ತೆಗೆದು ಓದೋದು, ಈ ಪುಸ್ತಕ ತೆಗೆದು ಓದೋದು, ಇದೆಲ್ಲ ಏನೇ. ಈಗಂತೂ ನಮ್ಮ ಪೂಜಾರಿಗಳು ಬರ್ತಾರಲ್ಲ, ಅವರು ಎಲ್ಲ ಪ್ರೋಗ್ರಾಮಿಂಗ್ ಇರುತ್ತೆ. ಯಾವ ಪೂಜೆ ಆಯಿತು, ಸತ್ಯನಾರಾಯಣ ತಗೊಳ್ಬ. ಯಾವ ಪೂಜೆ ಶನಿವಾರ ತಗೊಳ್ಬ. ಯಾವ ಪೂಜೆ ನವಗ್ರಹ ತಗೊಳ್ಬ. ಅದಲ್ಲ, ಪೋರಿಂಗ್ ಔಟ್ ಆಫ್ ದ ಸೋಲ್ ಟು ಗಾಡ್. ಪ್ರಾರ್ಥನೆ ಅಂದರೆ ಅದು. ಪ್ರಾರ್ಥನೆ ಅಂದರೆ ಆ ದೇವರಿಗೆ ಕೇಳಿಸುತ್ತೆ ನಿಮ್ಮ ಪ್ರಾರ್ಥನೆ. ಅದಕ್ಕೆ ಒಂದು ಮಂತ್ರ ಇದೆ, ಶ್ರೀ ಚಂಡಿಯಲ್ಲಿ, ದುರ್ಗಾ ಸಪ್ತಶತಿಯಲ್ಲಿ. ವಿಶ್ವೇಶ್ವರಿ ತ್ವಂ ಪರಿಪಾಸಿ ವಿಶ್ವಂ ವಿಶ್ವಾತ್ಮಿಕ ದಾರಸೀಹ ವಿಶ್ವಂ ವಿಶ್ವೇಶ ವಂದ್ಯ ಭವತಿ ಭವಂತಿ ವಿಶ್ವಾಶ್ರಯಾಯೇ ತ್ವಯಿಭಕ್ತಿ ನಮ್ರಾಹ. ವಿಶ್ವೇಶ್ವರಿಯೇ, ನೀನು ಈ ಪ್ರಪಂಚವನ್ನು ಪರಿಪಾಲಿಸುತ್ತಿರುವೆ. ನೀನು ವಿಶ್ವಾತ್ಮಳಾಗಿರುವುದರಿಂದ ಈ ವಿಶ್ವವನ್ನು ಧರಿಸಿರುವೆ. ವಿಶ್ವಕ್ಕೆ ಒಡೆಯನಾದವರಿಗೂ ಒಂದೇಳು ನೀನು. ಯಾರು ನಿನ್ನಲ್ಲಿ ಭಕ್ತಿಯಿಂದ ನಮ್ರವಾಗಿ ಪ್ರಾರ್ಥಿಸ್ತಾರೋ ಅವರಿಗೆ ನೀನು ಆಶ್ರಯ ಕೊಡ್ತೀಯ ಅಂತ ಹೇಳ್ತಾರೆ. ಇದು ಪ್ರಾರ್ಥನೆಯ ಒಂದು ಝಲಕ್ ನಿಮ್ಮ ಮುಂದೆ ಇಡ್ತೀನಿ. ಪ್ರಾರ್ಥನೆಯಲ್ಲಿ ಇನ್ನೂ ವಿಧ ಇದೆ. ಒಂದು ವಿಧ ಇದೆ, ನೀವು ಮಾತಾಡ್ತೀರಾ, ಭಗವಂತ ಕೇಳ್ತಾನೆ. ಯು ಪ್ರೇ, ಹಿ ವಿಲ್ ಹಿಯರ್. ಎರಡನೇ ವಿಧ ಇದೆ, ಹಿ ವಿಲ್ ಟಾಕ್, ಯು ವಿಲ್ ಹಿಯರ್. ಮೂರನೇ ವಿಧ ಇದೆ, ನೈದರ್ ಯು ವಿಲ್ ಟಾಕ್ ನಾರ್ ಹಿ ವಿಲ್ ಟಾಕ್. ಹೃದಯದ ಮಾತು ಬಂದ್ಬಿಡುತ್ತೆ. ಕೊನೆಯದಿದೆ, ಇಬ್ಬರು ಮಾತಾಡ್ತಾ ಇರ್ತಾರೆ. ಇದು ಪ್ರಾರ್ಥನೆಯ ಒಂದೊಂದು ಸ್ಟೇಜು. ಮತ್ತು ಇನ್ನೊಂದು ಕಡೆ ಹೇಳ್ತಾನೆ ಇಂಗ್ಲೀಷ್ನಲ್ಲಿ, ವೆನ್ ಯು ಟಾಕ್, ವೆನ್ ಯು ಪ್ರೇ, ಗಾಡ್ ವಿಸ್ಪರ್ಸ್. ಎಲ್ಲ ಹೇಳಿ, ನಾ ಇದ್ದೀನಿ, ನಿಮ್ಮ ಜೊತೆ ಇದ್ದೀನಿ, ಬಾ, ನಿನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಗಾಡ್ ವಿಸ್ಪರ್ಸ್. ಇನ್ನೂ ಡೆಪ್ತಾಗಿ ಹೋದಾಗ ಗಾಡ್ ವಿಸ್ಪರ್ ಮಾಡೋದೇ ಇಲ್ಲ. ನೀನು ನಾನು ನಿನ್ನವನೆಂದು, ನೀನು ನನ್ನವಳೆಂದು ಹಿರಿಯ ತತ್ವ ಅರಿತೇ ಇದೆ. ಸೊ ಪ್ರಾರ್ಥನೆನ ಶ್ರೀರಾಮಕೃಷ್ಣರ ಉತ್ತರದಲ್ಲಿ ಅವರ ಮಾತಿನ ಸಂಭಾಷಣೆಯ ಮೂಲದನ್ನು ತೆಗೆದುಕೊಂಡು ನಿಮಗೆ ವಿವರಿಸಿದ್ದೀನಿ. ಪ್ರಾರ್ಥನೆ ಅಂದರೆ ಅಷ್ಟು ಅದ್ಭುತವಾದ ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡುವಾಗ ಕೇವಲ ನಮ್ಮದು, ನನಗೆ ಅನ್ನೋದನ್ನು ಬಿಟ್ಟು, ಹೇ ಪ್ರಭು ಎಲ್ಲರಿಗೂ ಒಳ್ಳೆಯದು ಮಾಡು, ಎಲ್ರಿಗೂ ಒಳ್ಳೆಯದಾದ್ರೆ ನಮ್ಗೆ ಒಳ್ಳೆಯದಾಗತ್ತೆ. ಅದು ಒಂಥರ ಏನಂತ ಹೇಳ್ತೀರಾ, ಲಾಜಿಕ್ಕು. ಎಲ್ರಿಗೂ ಒಳ್ಳೇದು ಮಾಡುವಂತ ಪ್ರಾರ್ಥಿಸ್ಕೊಂಡು ಹೆಚ್ಚು ಹೆಚ್ಚು ಮನಸ್ಸನ್ನು ಭಗವಂತನ ಹತ್ರ ಸಮರ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಹಾಗೆ ಹೇಳಿ ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹೇಳ್ತೀನಿ.
ಈಗ ನೀ ಕಾಯ್ದರೇನು ಕಾಯದಿದ್ದರೆ ಏನು, ಈಗ ನೀ ಕಾಯ್ದರೇನು ಕಾಯದಿದ್ದರೆ ಏನು, ಆಗಲೇ ಕಾಯಬೇಕು ಅಂಬುಜ ನಯನ, ಆಗಲೇ ಕಾಯಬೇಕು ಅಂಬುಜ ನಯನ, ಆಗಲೇ ಕಾಯಬೇಕು. ಈಗ ನೀ ಕಾಯ್ದರೇನು ಕಾಯದಿದ್ದರೆ ಏನು, ಈಗ ನೀ ಕಾಯ್ದರೇನು ಕಾಯದಿದ್ದರೆ ಏನು, ಆಗಲೇ ಕಾಯಬೇಕು ಅಂಬುಜ ನಯನ, ಆಗಲೇ ಕಾಯಬೇಕು. ಅನುಜ ತನುಜರುಂಟು ಬಹು ಹಣ ಒಳಗುಂಟು, ಅನುಜ ತನುಜರುಂಟು ಬಹು ಹಣ ಒಳಗುಂಟು, ಚಿನ್ನ ಚೀನಾಂಬರ ಉಂಟು ಉಪ್ಪರಿಗೆ ಉಂಟು, ಚಿನ್ನ ಚೀನಾಂಬರ ಉಂಟು ಉಪ್ಪರಿಗೆ ಉಂಟು, ಬಂಧು ಬಳಗ ಉಂಟು ಪರಿವಾರ ಎನಗುಂಟು, ಬಂಧು ಬಳಗ ಉಂಟು ಪರಿವಾರ ಎನಗುಂಟು, ಶಕ್ತಿ ಕುಂದಿದ್ದಾಗ ಶಕ್ತಿ ಕುಂದಿದ್ದಾಗ ಶಕ್ತಿ ಕುಂದಿದ್ದಾಗ ಓಂಗಳೊಬ್ಬರ ಕಾಣೆ, ಶಕ್ತಿ ಕುಂದಿದ್ದಾಗ ಸಂಗಡವೊಬ್ಬರ ಕಾಣೆ, ಆಗಲೇ 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 ಕಾಯಬೇಕು ಅಂಬುಜ ನಯನ, ಆಗಲೇ ಕಾಯಬೇಕು ಅಂಬುಜ ನಯನ, ಆಗಲೇ ಕಾಯಬೇಕು. ನೆಂಟರಿಷ್ಟರು 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 ಉಂಟು ನೆರೆ ಹೊರೆಯನಗುಂಟು, ನೆಂಟರಿಷ್ಟರು ಉಂಟು ನೆರೆ ಹೊರೆಯನಗುಂಟು, ಬಂಟ ಬಳಗ ಉಂಟು ಭಾಗ್ಯ ಉಂಟು, ಬಂಟ ಬಳಗ ಉಂಟು ಭಾಗ್ಯ ಉಂಟು, ಕಂಠದಲ್ಲಿ ಬದ್ಧರಾದ ಕಾಂತೆಯರನಗುಂಟು, ಕಂಠದಲ್ಲಿ ಬದ್ಧರಾದ ಕಾಂತೆಯರನಗುಂಟು, ಒಂಟಿಯಾಗಿ ಹೋಗುವಾಗ ಒಂಟಿಯಾಗಿ ಹೋಗುವಾಗ ಒಂಟಿಯಾಗಿ ಹೋಗುವಾಗ ಸಂಗಡವೊಬ್ಬರ ಕಾಣೆ, ಆಗಲೇ ಆಗಲೇ ಕಾಯಬೇಕು ಅಂಬುಜ ನಯನ, ಆಗಲೇ ಕಾಯಬೇಕು ಅಂಬುಜ ನಯನ, ಆಗಲೇ ಕಾಯಬೇಕು. ಈಗ ನೀ ಕಾಯ್ದರೇನು ಕಾಯದಿದ್ದರೆ ಏನು, ಈಗ ನೀ ಕಾಯ್ದರೇನು ಕಾಯದಿದ್ದರೆ ಏನು, ಆಗಲೇ ಅಂಬುಜ ನಯನ,
ದಲ್ಲಿ ವಾತ ಪಿತ್ತ ಕಫ ಮೊದಲಾಗಿ ಸಂಧಿ ವ್ಯಾಧಿಗಳಿದ್ದು ಬಾಧಿಸುತ್ತೀರೇ. ಸಂಧಿ ವ್ಯಾಧಿಗಳಿದ್ದು ಬಾಧಿಸುತ್ತೀರೇ. ಇಂದಿರೇಶ ನಿನ್ನ ನಾಮ ವಿಠಲ 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 ಇಂದಿರೇಶ ನಿನ್ನ ನಾಮ ಇಂದಿರೇಶ ನಿನ್ನ ನಾಮ ಒಂದೇ ಕಾವುದಕ್ಕೆ. ಇಂದಿರೇಶ ನಿನ್ನ ನಾಮ ಒಂದೇ ಕಾಯುವುದಕ್ಕೆ. ಬಂದೆನ್ನ ಸಲಹಯ್ಯ ಬಂದೆನ್ನ ಸಲಹಯ್ಯ ಬಂದೆನ್ನ ಸಲಹಯ್ಯ ಬಂದೆನ್ನ ಸಲಹಯ್ಯ ಪುರಂದರ ವಿಠಲ. ಬಂದೆನ್ನ ಸಲಹಯ್ಯ ಬಂದೆನ್ನ ಸಲಹಯ್ಯ ಬಂದೆನ್ನ ಸಲಹಯ್ಯ ಪುರಂದರ ವಿಠಲ. ಆಗಲೇ 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 ಕಾಯಬೇಕು ಅಂಬುಜ ನಯನ. ಆಗಲೇ ಕಾಯಬೇಕು ಅಂಬುಜ ನಯನ. ಆಗಲೇ ಕಾಯಬೇಕು. ಈಗ ನೀ ಕಾಯ್ದರೇನು ಕಾಯದಿದ್ದರೇನೋ. ಈಗ ನೀ ಕಾಯ್ದರೇನು ಕಾಯದಿದ್ದರೇನೋ. ಆಗಲೇ ಕಾಯಬೇಕು ಅಂಬುಜ ನಯನ. ಆಗಲೇ ಕಾಯಬೇಕು ಅಂಬುಜ ನಯನ. ಆಗಲೇ ಕಾಯಬೇಕು. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ. ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಈ ಕಾರ್ಯಕ್ರಮದ ಅರ್ಥವನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀವಿ. ಮುಂದಿನ ಭಾಗದಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಪ್ರಾರ್ಥಿಸ್ಕೊಂಡ್ರು, ಶ್ರೀರಾಮಕೃಷ್ಣ ಪರಮಹಂಸರು ಯಾವ ರೀತಿ ಪ್ರಾರ್ಥಿಸಿದ್ರು ಜಗನ್ಮಾತೆಗೆ ಭವತಾರಿಣಿಗೆ, ಸ್ವಾಮಿ ವಿವೇಕಾನಂದರು ಯಾವ ರೀತಿ ಪ್ರಾರ್ಥಿಸ್ಕೊಂಡ್ರು, ಹಾಗೆಯೇ ಶ್ರೀರಾಮಕೃಷ್ಣರ ಶಿಷ್ಯೋತ್ತಮರಲ್ಲಿ ಅನೇಕ ಜನ ಪ್ರಾರ್ಥನೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಶ್ರೀರಾಮಕೃಷ್ಣ ಹತ್ರ ಕಲ್ತ್ಕೊಂಡ್ರು. ಅದರ ವಿಚಾರವನ್ನು ನಿಮ್ಗೆ ಹೇಳ್ತೀನಿ. ನಮ್ಮ ಮುಂದಿನ ತರಗತಿ ಮುಂದಿನ ಭಾನುವಾರ ಇರುವುದಿಲ್ಲ. ಕಾರಣ ಏನಂದರೆ ಎಲ್ಲರೂ ದೀಪಾವಳಿ ಆಚರಿಸ್ತಿರ್ತಾರೆ, ನಿಮಗೆ ಗೊತ್ತಿದೆ. ಆದರೆ ಕೇರಳದಲ್ಲಿ ಅನೇಕ ರೀತಿಯ ಕಷ್ಟಗಳು ಅವ್ರಿಗೆ ಬಂದಿದೆ. ಅದರ ಜೊತೆಯಲ್ಲಿ ನಿನ್ನೆ 3 ಡ್ಯಾಮ್ನ ಅಂದರೆ 3 ಅಣೆಕಟ್ಟುಗಳನ್ನ ಅವರು ಓಪನ್ ಮಾಡಿದ್ದಾರೆ. 3 ಡ್ಯಾಮ್ ಓಪನ್ ಆಗೋದ್ರಿಂದ ಅದರ ಸುತ್ತ ಇರುವಂತಹ ಜನಗಳ ಸ್ಥಿತಿ ಯಾರಿಗೂ ಬರಬಾರದು. ಹಾಗಾಗಿ ಕೆಲವು ವರ್ಷದ ಹಿಂದೆ ಅಂದರೆ 2018 ಆ ಸಂದರ್ಭದಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ನಾನು ರಾಯಚೂರು ಅಲ್ಲೆಲ್ಲ ಪಟಾಕಿ ಹಬ್ಬದ ವೇಳೆಯಲ್ಲೇ ಅವರಿಗೆ ಸಹಾಯ ಮಾಡಲಿಕ್ಕೆ ಹೋಗಿದ್ದು. ಈ ಸರಿನೂ
ದೀಪಾವಳಿಯ ಅಂಧಕಾರಮಯ ಆ ಜೀವನದಲ್ಲಿ ಚೈತನ್ಯಮಯ ಜ್ಯೋತಿಯನ್ನು ಬೆಳಗಿಸೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ತಂಡದ ಜೊತೆ ಶ್ರೀಮತಿ ಸುಧಾಮೂರ್ತಿಯವರು, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, ಹಾಗೆ ಅನೇಕ ಭಕ್ತರು ಸಹಕಾರ ಮಾಡಿದ್ದಾರೆ. ಮುಖ್ಯವಾಗಿ ಅವರಿಗೆ ಟಾರ್ಪಾಲ್ಗಳು, ಬಟ್ಟೆಗಳು, ಮಕ್ಕಳಿಗೆ ಪುಸ್ತಕಗಳನ್ನ ಕೊಡ್ತಾ ಇದ್ದೀವಿ. ಪುಸ್ತಕ ಎಲ್ಲ ನೀರು ಕೊಚ್ಕೊಂಡು ಹೊರಟೋಗಿದೆ, ಪುಸ್ತಕಗಳೇ ಇಲ್ಲ ಮಕ್ಕಳಿಗೆ ಬಟ್ಟೆಗಳಿಲ್ಲ. ಅದರಲ್ಲೂ ಕೈ ಮಗು ಅಂತಾರಲ್ಲ, ಪುಟ್ಟ ಪುಟ್ಟ ಮಕ್ಕಳಿಗೆ ಬಟ್ಟೆಗಳಿಲ್ಲ. ಅದೆಲ್ಲ ನಾವು ಶೇಖರಣೆ ಮಾಡ್ಕೊತಾ ಇದ್ದೀವಿ. ಎಲ್ಲರೂ ತಂದು ಕೊಡ್ತಾ ಇದ್ದಾರೆ. ಅದಷ್ಟನ್ನು ತೆಗೆದುಕೊಂಡೋಗಿ ಆ ಹಬ್ಬದ ಆ ಸಂದರ್ಭದಲ್ಲಿ ಅವರುಗಳಿಗೆ ಕೊಟ್ಟುಬಿಟ್ಟು ಬರಲಿಕ್ಕೆ ಹೋಗ್ತಾ ಇದ್ದೀವಿ. ದೀಪಾವಳಿ ದಿವಸನೇ ಅಲ್ಲಿರ್ತೀವಿ ನಾವು. ಜೊತೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕತ್ತಲೆ ಇರಬಾರ್ದು ಅಂಥೇಳಿ ಅವ್ರಿಗೆ ಸೋಲಾರ್ ಲೈಟ್ ಕೊಡ್ತಾ ಇದ್ದೀವಿ. ಅವರೇನು ಅದಕ್ಕೆ ಕರೆಂಟ್ ಗಿರೆಂಟ್ ಇಲ್ಲ, ಹೊರಗಡೆ ಇಡ್ಬೋದು, ಅದು ಚಾರ್ಜ್ ಆಗುತ್ತೆ. ಸೋಲಾರ್ ಲೈಟ್ಗಳು ಈಗಾಗಲೇ ಕೆಲವು ಭಕ್ತರೆಲ್ಲ ಕೊಟ್ಟಿದ್ದಾರೆ, ಕೆಲವು ಭಕ್ತರು 200 ಕೊಟ್ಟಿದ್ದಾರೆ, ಕೆಲವು ಭಕ್ತರು 100 ಕೊಟ್ಟಿದ್ದಾರೆ. ಕಲೆಕ್ಟ್ ಮಾಡ್ತಿದ್ದೀವಿ. ಒಂದು ಲೈಟು ಸುಮಾರು 300 ರೂಪೀಸ್ ಆಗುತ್ತೆ. ಅದನ್ನು ನಾವು ಕೊಡ್ತಾ ಬರ್ತಿದ್ದೀವಿ. ಹಾಗೆಯೇ ಸ್ಯಾನಿಟರಿ ಕಿಟ್ ಅಂದರೆ ಒಂದು ಬಾಕ್ಸ್ ಕೊಡ್ತಾ ಇದ್ದೀವಿ ಈ ಸರಿ. ಒಳಗಡೆ ಬಟ್ಟೆ ಸೋಪು, ಮೈ ಸೋಪು, ಟೂತ್ ಬ್ರಷು, ಮತ್ತು ಸಾಬೂನುಗಳು, ಮತ್ತು ಕೊಬ್ಬರಿ ಎಣ್ಣೆ, ಮತ್ತು ಸ್ಯಾನಿಟರಿ ಟವಲ್ಗಳು ಇತ್ಯಾದಿಗಳನ್ನೆಲ್ಲ ಸೇರಿಸಿ ಒಂದೊಂದು ದೊಡ್ಡ ಬಾಕ್ಸು 1,000 ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. ನಮ್ಮ ಗುರಿ 1,000 ಕುಟುಂಬಗಳು ನೋಡ್ಕೊಂಬರೋದು. ನಾವು ಇಡುಕಿ, ಕೊಟ್ಟಾಯಂ, ತಿರುವೆಲ್ಲ ಆ ಪ್ರದೇಶಗಳಿಗೆ ಹೋಗ್ತಾ ಇದ್ದೀವಿ. ಮೊದಲೇ ಕಷ್ಟವಾದ ಸ್ಥಳ, ವೆಹಿಕಲ್ಗಳು ಹೋಗೋದಿಲ್ಲ, ತುಂಬಾ ರಿಸ್ಕು. ಆದರೆ ಶ್ರೀರಾಮಕೃಷ್ಣ ಕೃಪೆ, ಜಗನ್ಮಾತೆಯ ಕೃಪೆ, ಎಲ್ಲರ ಒಂದು ಆಶೀರ್ವಾದ ಬಲ, ಸಾಧು ಸಂತರ ಆಶೀರ್ವಾದ ಬಲದಿಂದ ನಾವು 2017-18ರಲ್ಲೂ ಕೇರಳದಲ್ಲಿ ಕೆಲಸ ಮಾಡಿದ್ದು. ಈ ಸರಿ ಮಾಡ್ತಿದ್ದೇವೆ. ಅವಾಗ ಒಂದು ಡ್ಯಾಮ್ ಓಪನ್ ಮಾಡಿದರು, ಈಗ ಜಾಸ್ತಿ ಇಲ್ಲ, 3 ಓಪನ್ ಮಾಡಿದ್ದಾರೆ. ಹಾಗಾಗಿ ನೀವು ತಿಳ್ಕೊಬೋದು ಕಷ್ಟ ಎಷ್ಟಿರುತ್ತೆ ಅಂತ. ನಮಗೆ ದೇವರೆಲ್ಲ ಕೊಟ್ಟಿದ್ದಾನೆ ನೋಡಿ, ಎಲ್ಲ ಕೊಟ್ಟಿದ್ದಾನೆ, ಎಲ್ಲ ನಮಗೆ ಕರುಣಿಸಿದ್ದಾನೆ. ಅದರಲ್ಲಿ ಮಕ್ಕಳು ಆ ಕೊಚ್ಚೆನಲ್ಲಿ ಅಡುಗೆ ಮಾಡೋಣ ಅಂದರೆ ಅಡುಗೆಗೆ ಇಲ್ಲ, ಒಲೆ ಉರ್ಸೋಣ ಅಂದರೆ ಗ್ಯಾಸ್ ಇಲ್ಲ, ರಾತ್ರಿ ಅಂದರೆ ಕರೆಂಟ್ ಇಲ್ಲ. ಹೆಂಗೆ ಜೀವನ ನಡೆಸ್ತಿದ್ದಾರೋ. ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯಲ್ಲಿ ಜೀವನದಲ್ಲಿ ಶಿವನನ್ನು ಕಂಡು ಸೇವೆ ಮಾಡುವಂತಹ ಈ ಭಾಗ್ಯ. ಹೆಣ್ಣುಮಕ್ಕಳಿಗೆ, ಹೆಂಗಸರಿಗೆ ಸೀರೆಗಳು ಕೊಡ್ತಾ ಇದ್ದೀವಿ, ಗಂಡಸರಿಗೆ ಪಂಚೆಗಳು, ಟವಲ್ಗಳು ಕೊಡ್ತಾ ಇದ್ದೀವಿ, ಸಣ್ಣ ಮಕ್ಕಳಿಗೆ ಬಟ್ಟೆಗಳನ್ನು ಕೊಡ್ತಾ ಇದ್ದೀವಿ. ನಾವು ಕಲೆಕ್ಟ್ ಮಾಡ್ತಾನೇ ಇದ್ದೀವಿ. ಆದ್ರೂ ನಮಗಿನ್ನೂ ಬೇಕಾಗುತ್ತೆ. ಬಹುಶಃ ಗುರು ಮಹಾರಾಜರ ಕೃಪೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಸಿಗುತ್ತೆ ಅಂತ ಹೇಳಿ, ಆ ಕಾರಣದಿಂದ ಮುಂದಿನ ಭಾನುವಾರ ತರಗತಿ ಇರೋದಿಲ್ಲ. ಅದರ ಮುಂದಿನ ಭಾನುವಾರ ಪ್ರಾರ್ಥನೆಯ ಕೊನೆಯ ಹಂತವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.